ಎಲ್ಲರಿಗೂ ನಮಸ್ಕಾರ. ಇದು ಕನ್ನಡದ ಕನ್ನಡಿಯ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತ ಅನ್ಕೋಬೋದು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2025ರ ಪ್ರಯುಕ್ತ ನಾವು ಹಮ್ಮಿಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮ ಅಂತ ನೋಡುವಾಗ ಆವಾಗ ನಮಗೆ ನೆನಪಾಗಿದ್ದಿದ್ದು GS ಶಿವರುದ್ರಪ್ಪ ಅವರ ಸಾಲುಗಳು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನೀಡಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನೋದು. ಭಾರತದ ಸಂಸ್ಕೃತಿಯಲ್ಲಿ, ಮುಖ್ಯವಾಗಿ ಕನ್ನಡದ ಸಂಸ್ಕೃತಿಯಲ್ಲಿ ಹೆಣ್ಣು ಅಥವಾ ಸ್ತ್ರೀಗೆ ಒಂದು ಬಹಳ ಪ್ರಾಮುಖ್ಯವಾದ ಸ್ಥಾನಮಾನವನ್ನು ನಾವು ಕೊಟ್ಟಿದ್ದೀವಿ. ಈ ದೇಶದ ಮಾತೆ ಆಗಿರ್ಬೋದು, ಕರ್ನಾಟಕದ ಆದಿದೇವತೆ ಆಗಿರ್ಬೋದು, ನಾಡದೇವಿ ಅಂತ ಆಗಿರ್ಬೋದು, ಇಲ್ಲಿ ನಮ್ಮನ್ನು ನಿತ್ಯ ಪೊರೆಯುವ ಜೀವನದಿಗಳಾಗಿರ್ಬೋದು, ಇಲ್ಲಿ ಹರಿಯುವ ತೊರೆಗಳಾಗಿರ್ಬೋದು, ಎಲ್ಲದಕ್ಕೂ ನಾವು ಒಂದು ಹೆಣ್ಣಿನ ಹೆಸರುಗಳನ್ನು ಕೊಟ್ಟು ಗೌರವಿಸ್ತೀವಿ. ಯಾಕೆಂದರೆ ಹೆಣ್ಣಿನ ಆತ್ಮ, ಹೆಣ್ಣಿನ ಜೀವ ಅಷ್ಟು ಪರಿಶುದ್ಧ ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲಾದರೂ ಆಗಿರ್ಬೋದು, ಎಲ್ಲಿ ಹೆಣ್ಣಿರ್ತಾಳೋ ಅಲ್ಲಿ ಒಂದು ಜೀವ ತುಂಬಿದ ಒಂದು ಸತ್ವ ಇರುತ್ತೆ ಅಂತ ಹೇಳಿ ನಾವು ಅನ್ಕೋಬೋದು. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿನೇ ನಾವು ಹೆಣ್ಣಿಗೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಈಗ ನಾವು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಮಗೆ ಬಂದಿದ್ದು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂತಹ ಸಾಲುಗಳು. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಏಕೆ ಎಂದರೆ ಹೆಣ್ಣು ತಗೊಂಡ್ರೆ ಮಗುವಾಗಿ, ಮಗಳಾಗಿ, ಮಡದಿಯಾಗಿ, ಅಕ್ಕ ತಂಗಿಯಾಗಿ, ಹೆಂಡತಿಯಾಗಿ ಅವಳು ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸ್ತಾಳೆ ಜೀವನದುದ್ದಕ್ಕೂ. ಆದರೆ ಎಲ್ಲೋ ಒಂದು ಕಡೆ ನಾವು ನೀಡ್ತಿರುವಂತಹ ಸ್ಥಾನಮಾನ ಈಗಿನ ಕಾಲಘಟ್ಟದಲ್ಲಿ ಸರಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ, ನಾವು ಎಷ್ಟೇ ಮನಸ್ಸಾಕ್ಷಿಯಿಂದ ಒತ್ತಿ ಹೌದು ಹೌದು ಅಂತ ಅಂದ್ಕೊಂಡ್ರು ಒಳಗಡೆ ನಮಗೆ ಆ ಪ್ರಶ್ನೆ ಮೂಡುತ್ತೆ, ನಾವು ಕೊಡ್ತೀವೋ ಇಲ್ವೋ ಅನ್ನೋದು. ಅಂಥ ವಿಚಾರದಿಂದನೇ ಹುಟ್ಟಿಕೊಂಡಿದ್ದು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ. ಹೀಗೆ ಕೇಳುವಾಗ ನಮ್ಮ ಗುರುಗಳ ಜೊತೆ ನಾನು ಮಾತಾಡುವಾಗ, ಸರ್ ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಏನೇನು ನಾವು ಇಟ್ಕೋಬೋದು ಅಂತ ಅಂದಾಗ ಅವ್ರು ಹೇಳಿದರು, ಶ್ರೀ ಸಾಮಾನ್ಯ ಅನ್ನೋ ಪದ ಬಹಳ ಸಮಾಜದಲ್ಲಿ ನಡೆಯುತ್ತೆ, ನೀನು ಅಂತಹದ್ದೇ ಒಂದು ಪದ ಕಟ್ಟು, ಸ್ತ್ರೀ ಸಾಮಾನ್ಯ ಅಂತಲ್ಲ, ಯಾಕೆಂದರೆ ಯಾವುದೇ ಸ್ತ್ರೀ ಕೂಡ ಸಾಮಾನ್ಯ ಆಗಿರಲ್ಲ, ಸ್ತ್ರೀ ಅಸಾಮಾನ್ಯ ಅನ್ನೋ ಪದವನ್ನು ಕಟ್ಟು ಅಂತ ಹೇಳಿ ನನಗೆ ಕೊಟ್ಟರು. ಹಾಗೆ ಇವತ್ತು ನಮ್ಮ ಜೊತೆಗಿರುವರು ಅಂಥ ಸ್ತ್ರೀ ಅಸಾಮಾನ್ಯರು. ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಪದವಿ ಶಿಕ್ಷಣ ಪಡೆದಿದ್ದು JSS ಡೆಂಟಲ್ ಕಾಲೇಜ್ ಮೈಸೂರಿನಲ್ಲಿ, ನಂತರ ಸ್ನಾತಕೋತ್ತರ ಪದವಿ ಪಡೆದಿದ್ದು SDM ಡೆಂಟಲ್ ಕಾಲೇಜ್ ಇದು ಧಾರವಾಡದಿಂದ, ನಂತರ ಈಗ ಪ್ರಸ್ತುತವಾಗಿ JSS ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇಲ್ಲಿ ತನಕ ನಾನು ನೋಡಿದ ಒಂದು ಬಯೋಡೇಟಾ ಅಂತ ಏನು ಹೇಳ್ತೀವಿ, ಅತ್ಯಂತ ತೂಕವಾಗಿರುವಂತಹ ಬಯೋಡೇಟಾ. ಅದನ್ನು ನಾನು ಹೇಳಿದರೆ ಎಲ್ಲೋ ಒಂದು ಕಡೆ ಅದರ ಭಾರ ಕಡಿಮೆ ಆಗ್ಬೋದೇನೋ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಮೇಡಮ್ ಅವರೇ ಹೇಳ್ತಾರೆ, ಇವತ್ತು ನಮ್ಮೊಂದಿಗಿರುವ ಅಂತಹ ಸ್ತ್ರೀ ಅಸಾಮಾನ್ಯರು ಡಾಕ್ಟರ್ ಉಷಾ ಹೆಗಡೆ ಅವರು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಮೊದಲನೇದಾಗಿ ಧನ್ಯವಾದಗಳು, ನಾವು ಕರೆದಿದ ತಕ್ಷಣ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ. ನಿಮ್ಮ ಬಯೋಡೇಟಾವನ್ನು ನೋಡುವಾಗಲೇ ನನಗೆ ಅನಿಸಿತ್ತು, ನಾನು ಅತ್ಯಂತ ತೂಕವಾದ ಘನ ವ್ಯಕ್ತಿತ್ವವನ್ನು ನಾವಿಲ್ಲಿಗೆ ಕರ್ಕೊಂಡ್ಬಂದಿದ್ದೀವಿ ಅಂತ ಹೇಳಿ. ನಮಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಮಗೆ ಬಹಳ ಸಂತೋಷ ಇದೆ. ನನ್ನ ಮೊದಲನೇ ಪ್ರಶ್ನೆ ನಿಮಗೇನು ಅಂದರೆ, ನಿಮ್ಮ ಒಂದು ಪ್ರೊಫೈಲ್ ಏನಿದೆ ಅದು ಬಂದ ತಕ್ಷಣವೇ ನಮಗೆ ಬರುವಂಥದ್ದು ಮೈಸೂರಿನ ಅತ್ಯಂತ ಪ್ರಮುಖ ಅಂದರೆ ಮೊದಲಿಗರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದವರು ಅಂತ. ಇಂತಹ ಸಾಧನೆಗಳು ಅಂದರೆ ಇದು ಎಲ್ಲರಿಗೆ ಬರುವಂತಹ ಯೋಚನೆಗಳಲ್ಲ, ಇದು ಎಲ್ಲೋ ಒಂದು ಕಡೆ ಬಹಳ ವಿಶೇಷವಾಗಿ ಅಥವಾ ಬಹಳ ಅಪರೂಪಕ್ಕೆ ಬರುವಂಥ ಯೋಚನೆಗಳು. ನೀವು ನಿಮ್ಮ ಇದರಲ್ಲೂ ಕೂಡ ಹೇಳಿದ್ದೀರಾ, ಯಾವುದೇ ಕ್ರೀಡೆಗಳಿಗಾದರೂ ನೀವು ಉತ್ಸಾಹಕರಾಗಿರ್ತೀರಿ ಅಂತ. ಅಂತೆ ನಿಮ್ಮ ಪ್ರಶಸ್ತಿಗಳ ಸಾಲುಗಳು ಕೂಡ ಅದನ್ನೇ ಹೇಳುತ್ತೆ. ಹಾಗಾಗಿ ಕ್ರೀಡೆ, ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಪ್ರವೃತ್ತಿಯನ್ನು ಹೇಗೆ ಎರಡು ಹೊಂದಾಣಿಕೆಯಲ್ಲಿ ನೀವು ನಡೆಸಿಕೊಂಡು ಹೋಗ್ತಾ ಇದ್ದೀರಾ? ನಮಸ್ಕಾರ ಗಣೇಶ್. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನಾನು ಇಲ್ಲಿ ಕರೆಸಿದ್ಕೆ. ಈಗ ವೃತ್ತಿ ಜೀವನ ಅಂದರೆ ನನ್ನ ಪ್ರೊಫೆಷ್ನಲ್ ಲೈಫ್, ನಾನು ಡೆಂಟಿಸ್ಟು. JSS ಡೆಂಟಲ್ ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರ ಮನೇಲೂ ಹೇಗೆ ನಾವು ಚಿಕ್ಕವರಿಂದನೂ ಫಸ್ಟು ಓದೋಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಅದೇ ಥರ ನಮ್ಮ ಮನೇಲಿ ಕೂಡ ಇದ್ದಿದ್ದು. ಸೊ ನಾವು 5 ಜನ ಅಕ್ಕ ತಂಗಿದ್ದೀರು, ಒಬ್ಬ ಕೊನೆಯ ಒಂದು ತಮ್ಮ ಇದ್ದಾನೆ. ಸೊ 5 ಜನ ಒಟ್ಟು ನಾವು. ನಮ್ಮ ತಂದೆಯವರು ಹಳ್ಳಿಯಿಂದ ಬೆಂಗಳೂರು ಸಿಟಿಗೆ ಶಿಫ್ಟ್ ಆಗಿ ಅವ್ರ ಊರಲ್ಲಿ ಫಸ್ಟು ಅವರು ವಿಲೇಜಿಂದ ಅವ್ರು ಬಂದಿದ್ದು, ಹಳ್ಳಿಯಿಂದ ಸಿಟಿಗೆ ಬಂದಿದ್ದು. ಆವಾಗ ಅವ್ರ ತಮ್ಮನ ಫ್ಯಾಮಿಲಿ ಎಲ್ಲರೂ ಜೊತೆಗೆ ಬಂದರು. ಆದರೆ ನಮ್ಮ ತಂದೆಯವರು ಒಬ್ಬರೇ ಕಷ್ಟಪಡ್ತಿದ್ದಿದ್ದು, ಅಂದರೆ ಕೆಲಸ ಇದ್ದಿದ್ದು ಕೈಯಲ್ಲಿ. ಇಷ್ಟು ಸುಮಾರು ಒಂದು 15 ಜನ ನೋಡ್ಕೋತಾ ಇದ್ರು ಒಂದೇ ಸ್ಯಾಲ್ರಿಯಲ್ಲಿ. ಸೊ ನನಗನ್ಸೋದು ನಮ್ಮ
ಹೇಗೆ ನನ್ನ ಬೆಳೆಸಿದ್ದಾರೆ ನಮ್ಮ ತಂದೆ ತಾಯಿ, ಅದರಿಂದನೇ ಒಂಥರ ಈ ಹಾರ್ಡ್ ವರ್ಕಿಂಗ್ ನೇಚರು ಇನ್ಕಲ್ಕೇಟ್ ಆಗಿ ಬಂದಿದೆ ನನ್ನಲ್ಲಿ. ಸೊ ಆವಾಗ ಇವಾಗಿರೋ ಅಂಥದ್ದು ಲಕ್ಸುರೀಸ್ ಇರಲಿಲ್ಲ, ಬಟ್ ಖಂಡಿತ ತುಂಬ ಖುಷಿಯಲ್ಲಿ ಬಿಡಿದ್ವಿ ನಾವು, ಅಷ್ಟು ಜನ ಒಟ್ಟಿಗೆ ಬೆಳೆದಿದ್ದು. ಏನೇ ಒಂದು ಸಾಧಿಸಬೇಕು ಅಂದರೆ ಅದ್ರ ಹಿಂದೆ ಶ್ರಮ ಇರಬೇಕು. ಇದು ತುಂಬ ಬೇಗ ನಮ್ಮ ಜೀವನದಲ್ಲಿ ಅರಿವಾಯಿತು. ನಮ್ಮ ಮನೇಲೇ ಅಷ್ಟು ಜನ ಇರುವಾಗ ಕಾಂಪಿಟೇಷನ್ ಮನೇಲೇ ಇರ್ತಿತ್ತು. ಸೊ ಹಾಗಾಗಿ ನಾವು ಯಾವಾಗಲೂ ಕಂಪ್ಯಾರಿಸನ್ಸ್ ಇರೋದು, ಅವಳು ಅಷ್ಟು ಚೆನ್ನಾಗಿ ತೆಗ್ದಿಲ್ಲ, ನೀನು ಯಾಕೆ ತೆಗ್ದಿಲ್ಲ ಅಂತ. ಸೊ ಹಾಗಾಗಿ ಅದು ಓದೋದು ಒಂಥರ ನ್ಯಾಚುರಲ್ ಆಗೋಯಿತು. ಸೊ PUC ಆಗಲಿ, ಕಾಲೇಜ್ ಆಗಲಿ, ಅದಾದಮೇಲೆ ದಂತವೈದ್ಯಕೀಯ ಆಗಲಿ, ಎಲ್ಲದರಲ್ಲೂ ಒಂಥರ ಚೆನ್ನಾಗಿ ಮಾಡ್ಕೊಂಡು ಬಂದೆ. ದಂತಕೀಯ ವೈದ್ಯಲ್ಲೂ ಹಾಗೂ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ವಿತ್ 4 ಗೋಲ್ಡ್ ಮೆಡಲ್ಸ್ ತೆಗೆದೆ. ಸೊ ನ್ಯಾಚುರಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಸೊ ಹೀಗೆ ಕೆಲಸದಲ್ಲಿ ಹಾಗೆ ಮುಂದುವರಿಯುವಾಗ ಏನೋ ಬೇರೆ ಏನಾದ್ರು ಮಾಡಬೇಕು ಅಂತ ಆಸಕ್ತಿ ಬಂತು. ಸ್ಕೂಲ್ ಕಾಲೇಜ್ ಟೈಮಲ್ಲೂ ಸ್ಪೋರ್ಟ್ಸ್ಮನ್ ಆಗಿದ್ದೆ ನಾನು. ಅಂದರೆ ಎಷ್ಟು ಬೇಕೋ ಅಷ್ಟು, ಕಾಲೇಜಿಗೆ ಎಷ್ಟು ಬೇಕು, ಸ್ಕೂಲ್ಗೆ ಎಷ್ಟು ಬೇಕು, ಎಕ್ಸ್ಟ್ರಾ ಕೋಚಿಂಗ್ ಆಗಲಿ ಆಚೆ ಹೋಗಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಇರಲಿಲ್ಲ. ಸೊ ಯಾವಾಗ ಎಲ್ಲ ಓದಿದ್ದಾಯಿತು, ಕೆಲಸ ಆಯಿತು, ಮದುವೆ ಆಗಿ ಮಕ್ಕಳಾದರು, ಮಕ್ಕಳು ದೊಡ್ಡವರಾದರು, ಆವಾಗ ಯಾಕೆ ಏನಾದರೂ ನಂದು ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇರೋದು, ಇದರಲ್ಲಿ ಮುಂದುವರಿಸಬಹುದು ಅಂತ 40 ವರ್ಷ ಆದಮೇಲೆ ಶುರು ಮಾಡ್ಕೊಂಡಿದ್ದ ಹವ್ಯಾಸ. ಇದು ನಾನು ಮುಂಚೆನೂ ಕೇಳಿರೋ ವಿಷಯ, ನೀವು 40 ವರ್ಷ ಆದಮೇಲೆ ಈ ಹವ್ಯಾಸವನ್ನು ಬೆಳೆಸ್ಕೊಂಡ್ರಿ. ಸೊ ಯಾವಾಗಲೂ ಆ್ಯಕ್ಟಿವ್ ಇದ್ದೆ ಲೈಫಲ್ಲಿ, ಬಟ್ ಈ ಥರ ಸೀರಿಯಸ್ ಸ್ಪೋರ್ಟ್ಸು ಶುರು ಮಾಡಿದ್ದೆ 40 ವರ್ಷ ಆದಮೇಲೆ. ಅದು ಶುರು ಮಾಡಿದ್ದು ಒಂದು 5 ಕಿಲೋಮೀಟರ್ ಓಟದಿಂದ. ಅದು ಹೇಗೆ ಇಲ್ಲಿವರೆಗೂ ಮುಂದುವರಿತು ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಇವಾಗ ಹಿಂದೆ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅದು ಬೆಳ್ಕೊಂಡು ಹೋಯಿತು ಅಷ್ಟೇ. ಸೊ ಈಗ ಕಳೆದು ಇವಾಗ 23 ವರ್ಷ, ನನಗೆ 13 ವರ್ಷದಿಂದ ಈ ಸ್ಪೋರ್ಟ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ಪೋರ್ಟ್ಸು ಎಷ್ಟು ತೂಕವಾಗಿದೆ ನನಗೆ ಅಂದರೆ, ಪ್ರೊಫೆಷ್ನಲ್ ಲೈಫ್, ಬರೀ ಪ್ರೊಫೆಷ್ನಲ್ ಲೈಫ್ ಮಾಡಿದ್ರೆ ಸಾಲದು ನನಗೆ, ಎರಡೂ ಈಕ್ವಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಪ್ರೊಫೆಷ್ನಲ್ ವೃತ್ತಿ ಮತ್ತು ಪ್ರವೃತ್ತಿ ಅನ್ನೋದು ಬಂದಾಗ ಸಾಕಷ್ಟು ಜನರು, ಅದರಲ್ಲೂ ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗೆ ಬಂದ ಮೇಲೆ ಅದೆಲ್ಲೋ ಒಂದು ಕಡೆ ಹುದುಗಿ ಹೋಗುತ್ತೆ ಅನ್ನೋದನ್ನು ನನ್ನ ವೈಯಕ್ತಿಕವಾಗೂ ನಾನು ಕಂಡುಕೊಂಡಿದ್ದೀನಿ. ಅದು ನನಗೂ ಅರಿವಾಗಿರೋದು. ಹಾಗೆ ಸುಮಾರು ಜನದ ಅಭಿಪ್ರಾಯ ಕೂಡ ಅದೇ. ಆದರೆ ನಿಮ್ಮಲ್ಲಿ ಅದು ಕಾಣಲಿಲ್ಲ ನಮಗೆ. ಯಾಕೆಂದರೆ ನೀವು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದು ಅದು ಎಷ್ಟೋ ವರ್ಷಗಳಾದಮೇಲೂ ಕೂಡ ನೀವು ಪ್ರವೃತ್ತಿಯನ್ನು ಮತ್ತೆ ಮುಖ್ಯ ಭಾಗವಾಗಿ ತಗೊಂಡಿರೋದಿದೆ. ಇದಕ್ಕೆ ಯಾವುದಾದ್ರೂ ಪ್ರೇರಣೆ ಏನಾದರೂ ಇದೆಯಾ? ಪ್ರೇರಣೆ ಅಂತ ಹೇಳೋಕ್ಕಿಂತ ಏನಾದ್ರು ಒಂದು ಸಾಧಿಸಬೇಕು ಅನ್ನೋ ಛಲ. ಮತ್ತು ಮನೆಯಲ್ಲಿ ಮಕ್ಕಳು ದೊಡ್ಡವರಾದರೂ, ನಮ್ಮ ಮನೆಯವರು ಇದು ಆರ್ಥೋಪೆಡಿಕ್ ಸರ್ಜನು. ಸೊ ಅವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಆವಾಗ ಎಲ್ಲೋ ಒಂಥರ ಏನೋ ಅಷ್ಟು ಟೈಮ್ ಇದೆ ನನಗೆ, ಏನಾದರೂ ಮಾಡಬೇಕು ಇದು. ಇವಾಗ ಜನರಲಿ ಏನಾಗುತ್ತೆ, ಮದುವೆಯಾಗಿ ಮಕ್ಕಳಾದಮೇಲೆ ಸ್ಪೆಷಲಿ ಹೆಂಗಸರು ಮನೇಲೇ ಮರ್ತೋಗ್ಬಿಡ್ತಾರೆ. ಮನೆ ಕೆಲಸ ಆಗ್ಬೋದು, ಅವ್ರ ಕೆಲಸ ಆದಮೇಲೆ ಸಾಕಪ್ಪ ಇಷ್ಟೇ ಜೀವನ ಅಂತ. ಬಟ್ ಮತ್ತು ಗಂಡಸರು ಬ್ಯುಸಿ ಆದಾಗ ಮನೇಲಿಲ್ಲ, ಅವರು ಬರೀ ಒಂಥರ ಕೊರಗಕ್ಕೆ ಶುರು ಮಾಡ್ತೀವಿ. ನನ್ನಲ್ಲೂ ಇತ್ತು, ಅದಿಲ್ಲ ಅಂತನಲ್ಲ, ಶುರುವಲ್ಲಿ ಆಗ್ತಿತ್ತು. ಬಟ್ ನಮ್ಮ ಮನೆಯವ್ರನ್ನ ನೋಡಿದ್ರೆ ಅವರು ತುಂಬ ಡೆಡಿಕೇಟೆಡ್ ಡಾಕ್ಟರು. ಪೇಷಂಟ್ಸ್ ಕೂಡ ತುಂಬ ಪ್ರೀತಿಯಿಂದ ನೋಡ್ತಾರೆ ಅವ್ರನ್ನ. ಸೊ ಹಾಗಿರುವಾಗ ಅವ್ರಿಗೆ ನಾನು ಅಡಚಣೆ ಆಗಬಾರ್ದು, ನನಗೆ ನಾನೇನಾದರೂ ಸಾಧಿಸ್ಕೋಬೇಕು ಅಂತ ಶುರು ಮಾಡಿದ್ದು ಚಿಕ್ಕ ಪ್ರಯತ್ನ ಇದೆ ಅಷ್ಟೇ. ಓಡ್ತಾ ಅದು ಒಂಥರ ಹೇಗಾಯಿತು ಅಂದರೆ, ಫಸ್ಟ್ ರನ್ನಿಂಗ್ ರೇಸಲ್ಲಿ ನಾನು 10 ಕಿಲೋಮೀಟ್ರ್ ಭಾಗವಹಿಸಿದ್ದು ಮೈಸೂರಲ್ಲಿ, ಅದರಲ್ಲೇ 4th ಪ್ಲೇಸ್ ಬಂತು. ಸೊ ಆವಾಗ ರೇಸ್ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಆದಮೇಲೆ ಆರ್ಗನೈಸರ್ಸು 4 ದಿವಸ ಆದಮೇಲೆ ಬಂದು ಒಂದು ಗಿಫ್ಟ್ ಕೊಟ್ಬಿಟ್ಟು, ನೀವು 4ನೇ ಸ್ಥಾನ ಬಂದಿದ್ದೀರಾ ಅಂತ. ಅದು ವಾಸ್ ಎ ಬಿಗ್ ಮೋಟಿವೇಶನ್. ಸೊ ಏನು ಪ್ರಯತ್ನ ಇಲ್ಲದೇ ಹೋಗಿ ಓಡಿ ಈ ಥರ ಮಾಡಿದ್ದೀನಲ್ಲ, ಇನ್ನು ಟ್ರೈನಿಂಗ್ ಮಾಡಿದ್ರೆ ಖಂಡಿತ ಮಾಡ್ಬೋದು ಅಂತ ಸತತವಾಗಿ ಟ್ರೈನಿಂಗ್ ಶುರು ಮಾಡಿಕೊಂಡೆ. ಸೊ ಇವಾಗ ಡಾಕ್ಟರ್ ಅನ್ನೋದು, ಸ್ಪೆಷಲಿ ಡಾಕ್ಟರ್ಸ್ಗೆ ಒಂಥರ ತುಂಬಾ ರೆಸ್ಪಾನ್ಸಿಬಿಲಿಟಿ. ಆ ಡಾಕ್ಟರ್ ಪದ, ನಮ್ಮ ಹೆಸರಿಗೂ ಮುಂಚೆ ಡಾಕ್ಟರ್ ಪದಕ್ಕೆ ತುಂಬ ಬೆಲೆ ಇದೆ. ತುಂಬ ಜನದ ಜೀವನದ್ದು ನಮ್ಮ ಮೇಲೆ ಬೀಳುತ್ತೆ. ಹಾಗ ಅಂದ್ಕೊಂಡು ನಮ್ಮನ್ನ ನಾವು ಮರಿಬಾರ್ದು. ಸೊ ಫಸ್ಟು ನಾವು ಒಬ್ಬರು ವ್ಯಕ್ತಿ, ನಮ್ಮ ಆಸೆಗಳಾಗಲಿ, ನಮ್ಮ ಹೆಲ್ತ್ ಆಗಲಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರೆ ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋಕೆ ಸಾಧ್ಯ. ಎಲ್ರಿಗೂ 24 ಗಂಟೆ ದಿನದಲ್ಲಿ ಅದ್ರಲ್ಲಿ ನಾವು ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಇನ್ನೊಂದು ಐರನ್ ಮ್ಯಾನ್ ಟ್ರಯತ್ಲಾನ್, ಫಸ್ಟ್ ಇನ್ ದ ಮೈಸೂರ್, ಆ ವುಮೆನ್ ಟು ಕ್ಲಿಯರ್ ಆಲ್ ದಿ 3 ಸ್ಟೇಜಸ್ ಅನ್ನೋದನ್ನು ನೋಡಿದ್ವಿ. ಸೊ
ಸೊ ಹಾಗೆ ಬರುವಾಗ ನೀವು ಯಾವ ಸ್ಥಾನದಲ್ಲಿ ಶುರು ಮಾಡಿದೆ ಮತ್ತು ಇದು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ತಾ ಹೋಯಿತು, ಹೇಗೆ ನೀವು ಹಂತ ಹಂತವಾಗಿ ಬೆಳೆದೆ? ಯಾಕೆಂದರೆ ಒಂದೇ ಸಲ 5ನೇದೋ 6ನೇದೋ ಮೆಟ್ಲಿಗೆ ಏರುವಂಥದ್ದು ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗೆ ನಿಮ್ಮ ಹಾದಿನಲ್ಲೂ ಕೂಡ ನೀವು ಹಂತ ಹಂತವಾಗಿ ಹೋಗಿರ್ತೀರಿ. ಅದನ್ನು ಹೇಗೆ ನೀವು ಕ್ರಮಿಸ್ಕೊಂಡು ಹೋದ್ರಿ? ಈಗ ಹೇಳ್ದಾಗಲೇ 40 ವರ್ಷದಲ್ಲಿ ನಾನು ಓಡೋಕ್ಕೆ ಶುರು ಮಾಡಿದೆ. 1-2 ವರ್ಷದಲ್ಲಿ 5 ಕಿಲೋಮೀಟ್ರಿಂದ ಫುಲ್ ಮ್ಯಾರಥಾನ್ ಡಿಸ್ಟೆನ್ಸ್ ಅಂದರೆ 42 ಕಿಲೋಮೀಟರ್ಸು. ನಾನು ಫಸ್ಟ್ ಫುಲ್ ಮ್ಯಾರಥಾನ್ ಓಡಿದ್ದು 2015 ಬೆಂಗಳೂರಲ್ಲಿ. ಆವಾಗ ಹೇಗೆ 42 ಕಿಲೋಮೀಟ್ರ್ ಓಡ್ತಾರೆ ಅನ್ನೋದೇ ನನಗೊಂದು ದೊಡ್ಡ ಆಸಕ್ತಿ ಇತ್ತು. ಒಂದು ಸತಿ ಓಡ್ಬಿಟ್ಟು ನೋಡಬೇಕು ಇದು ಹೆಂಗೆ ಅನಿಸುತ್ತೆ 42 ಕಿಲೋಮೀಟ್ರ್ ಅಂತ. ಸೊ ನನ್ನ ಫ್ರೆಂಡ್ಸು ಒಬ್ಬರು ಆಲ್ರೆಡಿ ರನ್ನಿಂಗಲ್ಲಿ ಸುಮಾರು ಮ್ಯಾರಥಾನ್ಸ್ ಓಡಿದ್ರು. ಅವ್ರಿಗೆ ಹೇಳಿದೆ, ಅಷ್ಟರೊಳಗೆ ನಾನು 10 ಕಿಲೋಮೀಟ್ರು ಹಾಫ್ ಮ್ಯಾರಥಾನ್ ಅಂದರೆ 21 ಕಿಲೋಮೀಟರ್ಸ್ ಓಡ್ತಾ ಇದ್ದೆ. ಸೊ ಆಯಿತು, ನಾನು ಟ್ರೈನ್ ಮಾಡ್ತೀನಿ ನಿಮಗೆ ಅಂದ್ಬಿಟ್ಟು ಒಂದು ಓಡಿ ನೋಡಿಬಿಟ್ಟು ಇದು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದು ಗುರಿ ಅದು ಬೆಂಗಳೂರಲ್ಲಿ ಫಸ್ಟ್ ಮ್ಯಾರಥಾನ್ 2015 ಓಡಿದಾಗ ನನಗೆ ಏಜ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಬಂತು. ಅದಾದಮೇಲೆ ಅದೊಂಥರ ರನ್ನಿಂಗ್ ಹುಚ್ಚು ಶುರು ಆಯಿತು. ಸೊ ರನ್ನಿಂಗ್ ಮಾಡ್ತಾ ಮಾಡ್ತಾ ಅಷ್ಟರೊಳಗೆ ನನ್ನ ಇಬ್ಬರು ಗಂಡು ಮಕ್ಕಳಿದ್ದಾರೆ, ಚಿಕ್ಕವರಿದ್ದರು. ಅವ್ರನ್ನೂ ಸ್ಪೋರ್ಟ್ಸಲ್ಲಿ ಹೇಳ್ಕೋಬೇಕು, ಫಿಟ್ಟಾಗಿರಬೇಕು ಅಂದ್ಬಿಟ್ಟು ಅವ್ರ ಜೊತೆ ಸೈಕ್ಲಿಂಗ್ ಮಾಡೋದು ಶುರು ಮಾಡಲಿ. ಅವರು ಸ್ವಿಮ್ಮಿಂಗ್ ಹೋದರೆ ಅವ್ರ ಜೊತೆ ಇನ್ವಾಲ್ವ್ ಆಗೋದು. ಸೊ ಅವ್ರು ಏನೇ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ಇನ್ವಾಲ್ವ್ ಆಗೋಕ್ಕೆ ಶುರು ಆದೆ. ಆವಾಗ ಸ್ವಲ್ಪ ಕೆಲಸಕ್ಕೆ ನಾನು ಫುಲ್ ಟೈಮ್ ಜಾಬಿಂದ ರಿಟೈರ್ಮೆಂಟ್ ತೊಗೊಂಡು ಮಕ್ಕಳು ನೋಡ್ಕೋಬೇಕು ಅಂತ ಪಾರ್ಟ್ ಟೈಮ್ ಜಾಬ್ ತೊಗೊಂಡೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇತ್ತು. 7 ವರ್ಷ ಈ ಥರ ಮಾಡಿದ್ದೆ. ಸೊ ಅವ್ರ ಜೊತೆ ಬೇರೆ ಬೇರೆ ಸ್ಪೋರ್ಟ್ಸು ಕಲಿತೆ. ಸೊ ಸೈಕ್ಲಿಂಗು ನನ್ನ ಮಗ ಚಿಕ್ಕವನಂತೂ ತುಂಬಾ ಆಸಕ್ತಿ ಇತ್ತು. 6 ವರ್ಷದಲ್ಲೇ 50 ಕಿಲೋಮೀಟ್ರ್ ಹೊಡಿತಾ ಇದ್ದ ಅವ್ನು ನನ್ನ ಜೊತೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ನೀವು ಯಾವುದೇ ಒಂದು ಫೀಲ್ಡ್ಗೆ ಇಳಿದ್ರೆ ಅಲ್ಲಿ ಸುಮಾರು ಜನ ಸಿಗ್ತಾರೆ ನಿಮಗೆ ಆ ಫೀಲ್ಡ್ ಅವರು. ಸೊ ಎಷ್ಟೊಂದು ಸೀರಿಯಸ್ ಸೈಕ್ಲಿಸ್ಟ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಸೈಕಲ್ ಮಾಡ್ತಾ ಮಾಡ್ತಾ 200 ಕಿಲೋಮೀಟರು 300 ಕಿಲೋಮೀಟರ್ 16.5 ಗಂಟೆಯಲ್ಲಿ ಹೊಡೆದಿದ್ದೀವಿ. ಮತ್ತು ಮನಾಲಿ ಲೇಯಲ್ಲಿ ಹೈ ಆಲ್ಟಿಟ್ಯೂಡಲ್ಲಿ, ಮೈಸೂರಿಂದ ಗೋವಾ, ಮೈಸೂರಿಂದ ಊಟಿ. ಸೊ ಈ ಥರ ಎಲ್ಲ ಬಿಗ್ ಡಿಸ್ಟೆನ್ಸಸ್ ಶುರು ಆಯಿತು. ಸೊ ರನ್ನಿಂಗ್ ಮಾಡ್ತಾಯಿದ್ದೆ, ಸೈಕ್ಲಿಂಗ್ ಮಾಡ್ತಾಯಿದ್ದೆ. ಅದೇ ಟೈಮಲ್ಲಿ ಮೈಸೂರಲ್ಲಿ ಟ್ರಯಾಥ್ಲಾನ್ ಅಂತ ಒಂದು ಸ್ಪೋರ್ಟು ಒಂದಿಬ್ಬರು ಟ್ರಯಾಥ್ಲೀಟ್ಸ್ ಮೂಲಕ ಗೊತ್ತಾಯಿತು. ಅಲ್ಲಿವರೆಗೂ ಟ್ರಯಾಥ್ಲಾನ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಈ ಟ್ರಯಾಥ್ಲಾನ್ ಅಂದರೆ ಫಸ್ಟ್ ಸ್ವಿಮ್ ಮಾಡಿಬಿಟ್ಟು ಆಮೇಲೆ ಸೈಕಲ್ ಮಾಡಿ ಕೊನೆಯಲ್ಲಿ ರನ್ ಮಾಡಬೇಕು. ಅದರಲ್ಲೂ ಡಿಫ್ರೆಂಟ್ ಡಿಸ್ಟೆನ್ಸಸ್ ಇರುತ್ತೆ. ಸ್ಪ್ರಿಂಟ್ ಅಂದರೆ ತುಂಬ ಎಲ್ಲದರಲ್ಲೂ ಚಿಕ್ಕ ಡಿಸ್ಟೆನ್ಸಸ್ಸು. ಒಲಿಂಪಿಕ್ ಡಿಸ್ಟೆನ್ಸ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ. ಹಾಫ್ ಐನು ಹೈಯೆಸ್ಟ್ ಅಂದರೆ ಅಯನ್ ಮ್ಯಾನ್ ಅಂತ ಇರುತ್ತೆ. ಸೊ ಎಲ್ಲ ಟ್ರಯಾಥ್ಲೀಟ್ಸ್ ಡ್ರೀಮು ಒಂದು ಅಯನ್ ಮ್ಯಾನ್ ಇವೆಂಟ್ ಮಾಡಬೇಕು ಅಂತ. ಸೊ ಈ ಅಯನ್ ಮ್ಯಾನ್ ಈವೆಂಟ್ ಅಂದರೆ ಏನು ಅಂದರೆ 3.8 ಕಿಲೋಮೀಟರ್ ಸ್ವಿಮ್ ಮಾಡಬೇಕು. ಅದು ಓಷನಲ್ಲಾಗಲಿ ಸಿಯಲ್ಲಾಗಲಿ ಸ್ವಿಮ್ಮಿಂಗ್ ಪೂಲಲ್ಲ. ಅದಾದ ನಂತರ 180 ಕಿಲೋಮೀಟರ್ಸ್ ಸೈಕಲ್ ಮಾಡಬೇಕು. ಫೈನಲಿ 42.2 ಕಿಲೋಮೀಟರ್ಸ್ ಓಡಬೇಕು. ಸೊ ಇದೆಲ್ಲನೂ ಒಂದಾದಮೇಲೆ ಒಂದು ಸೆಲ್ಫ್ ಸಪೋರ್ಟೆಡ್ ಈವೆಂಟು ವಿತಿನ್ 17 hours ಕಂಪ್ಲೀಟ್ ಮಾಡಬೇಕು. ಸೊ ಇದು ಸೊ ಏನೇ ಮಾಡಬೇಕು ಅನ್ನೋ ನನ್ನ ಗುರಿ ಯಾವಾಗಲೂ ದೊಡ್ಡದಿರುತ್ತೆ ಗಣೇಶ್. ಆಗುತ್ತೋ ಬಿಡುತ್ತೋ ಇಲ್ಲ, ಡ್ರೀಮ್ ಮಾಡೋಕ್ಕಂತೂ ಏನು ಕಾರಿಸ್ಕೊಡ್ಬೇಕಾಗಿಲ್ಲ. ಸೊ ನಾನು ಒಂದು ಗುರಿಯಲ್ಲಿ ಇಟ್ಕೊಂಡು 45 ವರ್ಷದಲ್ಲಿ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಶುರು ಮಾಡಿದೆ. ಸ್ವಿಮ್ಮಿಂಗ್ ಅಂತೂ ಖಂಡಿತ ಬರ್ತಾ ಇರಲಿಲ್ಲ. ಒಂದು 25 ಮೀಟರ್ ಪೂಲಲ್ಲಿ ಒಂದು ಎಂಡ್ನಿಂದ ಇನ್ನೊಂದು ಎಂಡ್ಗೆ ಒಂದು 3-4 ಸತಿ ನಿಲ್ಲಿಸ್ತಾ ಇದ್ದೆ. ಸೊ ಸ್ವಿಮ್ಮಿಂಗ್ ಇಸ್ ಎ ಬಿಗ್ ಚಾಲೆಂಜ್. ಸೊ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಶುರು ಮಾಡಿ ಒಂದು 4 ವರ್ಷ ಕಲಿತೆ. ಆಮೇಲೆ ಈ ಟ್ರಯಾಥ್ಲಾನ್ ಈವೆಂಟ್ಸಲ್ಲಿ ಸ್ಮಾಲ್ ಡಿಸ್ಟೆನ್ಸ್ ಮಾಡ್ಕೊಂಡು ಫೈನಲಿ ಯಾವಾಗ ರೆಡಿ ಇದ್ದೀನಿ ನಾನು ಅಂದಾಗ ಒಂದು ಕೋಚ್ ಹೆಲ್ಪ್ ತೊಗೊಂಡು ಫುಲ್ ಅಯನ್ ಮ್ಯಾನ್ ಡಿಸ್ಟೆನ್ಸ್ಗೆ ಟ್ರೈನಿಂಗ್ ಶುರು ಮಾಡಿಕೊಂಡೆ. ಸೊ ಅದೊಂದು 6 months ಡೆಡಿಕೇಟೆಡ್ ಟ್ರೈನಿಂಗಲ್ಲಿ ಒಂದೊಂದು ದಿವಸ 2 ಗಂಟೆ ಟ್ರೈನಿಂಗ್ ಇರ್ಬೋದು, ಒಂದು ದಿವಸ 6 ಗಂಟೆ ಟ್ರೈನಿಂಗ್ ಇರೋದು, ಪೀಕ್ ಟ್ರೈನಿಂಗ್ ಅಂತೆ. ಸೊ ಈ ಥರ ಡೆಡಿಕೇಟೆಡ್ ಟ್ರೈನಿಂಗ್ ಮಾಡಿಬಿಟ್ಟು ಫೈನಲಿ 2019 ಡಿಸೆಂಬರಲ್ಲಿ ಅಯನ್ ಮ್ಯಾನ್ ಫಿನಿಷ್ ಮಾಡಿದೆ. ಐರನ್ ಮ್ಯಾನ್ ಟ್ರಯಾಥ್ಲಾನ್ ಆಗುತ್ತೆ. ಅದಾದಮೇಲೆ 2024ರಲ್ಲಿ ನೀವು ವಿಶ್ವದ ಅತ್ಯಂತ ಎತ್ತರದ ಪರ್ವತದ ಮೇಲ್ಗಡೆ ತಲುಪುವ ಕನಸನ್ನು ಹೊಂದಿಕೊಂಡು ಹೊರಡ್ತೀರಿ. ಹೇಗಿತ್ತು ಆ ಅನುಭವಗಳು ಅಥವಾ ಆ ಸಾಗುವ ಹಾದಿ? ಸೊ ಇದು ಎವರೆಸ್ಟ್ ಮಾಡಬೇಕಂದಿದ್ದು ಆಕಸ್ಮಿಕವಾಗಿದ್ದು ನನಗೆ ಎಕ್ಸ್ಪೀರಿಯನ್ಸು. 2019 ಆದಮೇಲೆ ಕೋವಿಡ್ ಆಯಿತು. ಟ್ರೈನಿಂಗೆಲ್ಲ ಅಷ್ಟು ಕಷ್ಟ ಇತ್ತು. ಇದ್ರ ಮಧ್ಯೆ ನಾನು ಒಂದು ಬಾಸ್ಟನ್ ಮ್ಯಾರಥಾನ್ ಅಂತ ಓಡಬೇಕು ಅಂತ ಗುರಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಬಾಸ್ಟನ್ ಮ್ಯಾರಥಾನ್ ಅಂದರೆ ಇದು ವಿಶ್ವದಲ್ಲೇ ಫಸ್ಟ್ ಮ್ಯಾರಥಾನು, ಟಫೆಸ್ಟ್ ಮ್ಯಾರಥಾನು. ಎಲ್ಲ ರನ್ನರ್ಸ್ಗೂ
ಇದು ಒಂಥರ ಡ್ರೀಮ್ ಕಮ್ ಟ್ರೂ ಬಾಸ್ಟನಲ್ಲಿ ಓಡೋದು ಅಂದರೆ. ಸೊ ಇದು ಯಾಕೆ ಎಷ್ಟು ವಿಶೇಷ ಅಂದರೆ ಒಂದು ಕಡೆ ಕಷ್ಟ, ಇನ್ನೊಂದು ಕಡೆ ಇದನ್ನು ಓಡಬೇಕು ಅಂದರೆ ನಾವು ಬೇರೆ ಮ್ಯಾರಥಾನ್ ಓಡಿಬಿಟ್ಟು ಕ್ವಾಲಿಫೈ ಆಗಬೇಕು. ಸೊ ಆ ಕ್ವಾಲಿಫಿಕೇಷನ್ ಟೈಮಿಂಗ್ ಇರಬೇಕು ನಮ್ಮ ಏಜ್ಗೆ, ನಮ್ಮ ಜೆಂಡರ್ಗೆ. ಅದಿದ್ದರೆ ಮಾತ್ರ ನಾವು ಅಲ್ಲಿ ಅಪ್ಲಿಕೇಶನ್ ಆಗಿ ಸೆಲೆಕ್ಟ್ ಆದರೆ ಓಡ್ಬೋದು. ಸೊ ಇದು ನಾನು 3 ಸತಿ 5 ಮ್ಯಾರಥಾನ್ಸಲ್ಲಿ 3 ಸತಿ ಬಾಸ್ಟನ್ ಕ್ವಾಲಿಫೈಯಿಂಗ್ ಓಡಿದ್ದೆ. ಸೊ ಫೈನಲಿ 2020 ಫಸ್ಟ್ 2 ಸತಿ ಹೋಗೋಕ್ಕಾಗಲಿಲ್ಲ. 23 ಇನ್ನೇನು ಹೋಗಬೇಕು ನಾನು ಅಂತ ಟ್ರೈನಿಂಗ್ ಮಾಡ್ತಾಯಿದ್ದೆ. ಏಪ್ರಿಲಲ್ಲಿ ನಡೆಯೋದು ಇದು ಬಾಸ್ಟನ್ ಅಮೇರಿಕಾಲಿ. ಫೆಬ್ರವರಿಯಲ್ಲಿ ಒಂದು ದಿವಸ ಇನ್ನೇನು ಪೀಕ್ ಟ್ರೈನಿಂಗಲ್ಲಿ ಒಂದು ದಿವಸ ಬೆಳಿಗ್ಗೆ ಎದ್ದಾಗ ತುಂಬ ಬೆನ್ನೋವು ಎದ್ದೇಳೋಕ್ಕೆ ಆಗಲಿಲ್ಲ. ಸೊ ಅಷ್ಟರೊಳಗೆ ಒಂದು ತಿಂಗಳಾಯಿತು, 1 ವಾರ 2 ವಾರ ಆಯಿತು, ರಿಕವರ್ ಆಗೋಕ್ಕಾಗಲಿಲ್ಲ. ಸೊ ಬಾಸ್ಟನ್ ಡ್ರೀಮ್ ಮತ್ತೆ ಐ ಹ್ಯಾಡ್ ಟು ಕ್ಯಾನ್ಸಲ್ ಇಟ್. ಸೊ ಇದು 2023 ಇದರ ಹಿಂದೆ 2020 ಮತ್ತು 21 ಮಧ್ಯ ಶರತ್ ಅಂತ ಒಬ್ಬರು ರನ್ನರ್ ಪರಿಚಯ ಆದರು. ಅವರು ಮೈಸೂರವರೇ. ಅವರು ಟಾಟಾ ಸ್ಟೀಲ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಜಮ್ಶೆದ್ಪುರಲ್ಲಿ. ಹಾಗೆ ಆಕಸ್ಮಿಕವಾಗಿ ಮಾತಾಡುವಾಗ ಅವ್ರು ಟಾಟಾ ಸ್ಟೀಲ್ ಅವರು ಎವ್ರಿ ಇಯರು ಎವರೆಸ್ಟ್ ಹತ್ತಾರೆ ಅಂತ ಹೇಳಿದ್ರು. ನಾನೇನೋ ಬೇಸ್ ಕ್ಯಾಂಪ್ ಹತ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ಇಲ್ಲ ಎವರೆಸ್ಟ್ ಮೇಲ್ ತನಕ ಹೋಗ್ತಾರೆ ಅಂತ. ಸಾಮಾನ್ಯ ಮನುಷ್ಯರಿಗೆ ಎವರೆಸ್ಟ್ ಹತ್ತೋದು ಅಂದರೆ ಇಟ್ಸ್ ಅನ್ಇಮ್ಯಾಜಿನಬಲ್. ದೊಡ್ಡ ಮೌಂಟೇನಿಯರ್ ಆಗಿರಬೇಕು ಇದನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆ ಇತ್ತು. ಅವರು ಆವಾಗ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಅವ್ರ ಜೊತೆ ಯಾಕೆ ನೀನು ಟ್ರೆಕ್ಕಿಂಗ್ ಹೋಗಬಾರ್ದು ಅಂತ ಹೇಳಿದ್ರು. ಸೊ ಆ ಟೀಮ್ ಜೊತೆ ನಾನು 1-2 ಸತಿ ಟ್ರೆಕ್ಕಿಂಗ್ ಹೋದೆ. ಅಲ್ಲಿ ಆ ಟೀಮಲ್ಲಿ ಒಂದಿಬ್ಬರು ಎವರೆಸ್ಟ್ ಹತ್ತಿರೋರು ಬಂದಿದ್ದರು ಆ ಟ್ರೆಕ್ಕಿಗೆ. ಸೊ ಆವಾಗ ನನ್ನ ಫಿಟ್ನೆಸ್ ಲೆವೆಲ್ಸ್ ಚೆನ್ನಾಗಿತ್ತು. ನೋಡಿಬಿಟ್ಟು ಮೇಡಮ್ ಖಂಡಿತ ನೀವು ಮಾಡ್ಬೋದು, ವೈ ಡೋಂಟ್ ಯು ಟ್ರೈ ಎವರೆಸ್ಟ್ ಅಂತ ಆಸೆ ಹುಳ ಬಿಟ್ಟರು ನನ್ನಲ್ಲಿ. ಸೊ ಅದು ಅರೌಂಡ್ 2021 ಶುರು ಆಗಿದ್ದ ಆಸೆ. ಸೊ ಅವಾಗ ಆ್ಯಸ್ ಐ ಟೋಲ್ಡ್ ಡ್ರೀಮ್ ಗೋಲ್ಸ್ ಯಾವಾಗಲೂ ದೊಡ್ಡ ಗೋಲ್ಸು. ಬಟ್ ಐ ಥಿಂಕ್ ವೈ ಐ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಸೋ ಫಾರ್ ಅಂತಂದರೆ ಏನೇ ಡ್ರೀಮ್ ಇದ್ದರೂ ಅದ್ರ ಬಗ್ಗೆ ಕರೆಕ್ಟಾಗಿ ರಿಸರ್ಚ್ ಮಾಡ್ತೀನಿ. ಫಸ್ಟು ಏನೇನು ಬೇಕಾಗುತ್ತೆ, ಅದಕ್ಕೆ ಹೆಂಗೆ ತಯಾರಿ ಮಾಡ್ಕೋಬೇಕು ಅಂತ. ಆಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ನನ್ನ ಬಾಡಿ ಎಷ್ಟು ತಾಳುತ್ತೆ ಅದನ್ನು ನೋಡಿಕೊಂಡು ಪಿಯರ್ ಪ್ರೆಷರ್ಗೆ ಕ್ಯಾರಿ ಆನ್ ಆಗದೆ, ಇಲ್ಲ ಅವರಷ್ಟು ಮಾಡ್ತಾ ಇದ್ದಾರೆ ನಾನು ಮಾಡಬೇಕು, ನನ್ನ ಬಾಡಿ ಎಷ್ಟಾಗುತ್ತೋ ಅಷ್ಟು ಅದರ ಮೀಸಿತವಾಗಿ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬೆಟ್ಟ ಹತ್ತೋದು ಇಳಿಯೋದು, ವೆಯ್ಟ್ ಟ್ರೈನಿಂಗ್ ಮಾಡೋದಾಗಲಿ, ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದಾಗಲಿ, ಬೇರೆ ಬೇರೆ ಪೀಕ್ಸು ಲಡಾಖಲ್ಲಿ, ಉತ್ತರ ಕಾಶಿ ಆಗಲಿ ಎಲ್ಲ ಹೋಗಿ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೆ. ಸೊ ಇದು 23 ಬಾಸ್ಟನ್ ಓಡಿಬಿಟ್ಟು 25 or 26 ಫ್ಯೂಚರಲ್ಲಿ ಎವರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿತ್ತು. ಬಟ್ ಯಾವಾಗ 23 ನನಗೆ ಬಾಸ್ಟನ್ ಓಡೋಕ್ಕಾಗಲಿಲ್ವೋ ತುಂಬ ಬೇಜಾರಾಗಿತ್ತು. ಆವಾಗ ಇದೇ ಬೇಜಾರಲ್ಲಿ ಕೂತ್ಕೊಂಡ್ರೆ ಏನೂ ಸಾಧಿಸೋಕ್ಕಾಗಲ್ಲ ಅಂದ್ಬಿಟ್ಟು ರಿಹ್ಯಾಬಲ್ಲಿ ವಾಕಿಂಗ್ ಶುರು ಮಾಡಿಕೊಂಡೆ. ಓಡೋಕ್ಕಂತೂ ಖಂಡಿತ ಆಗ್ತಾಯಿರಲಿಲ್ಲ. ಸೊ ವಾಕ್ ಮಾಡ್ತಾ ಬ್ಯಾಕ್ ಇಂಪ್ರೂವ್ ಆಗೋಕ್ಕೆ ಶುರು ಆಯಿತು. ಸೊ ಒಂದು 8 ಮಂತ್ಸು ವಾಕಿಂಗ್ ಮಾಡಿ ಫಸ್ಟು ವಿತೌಟ್ ಎನಿ ವೆಯ್ಟ್ಸು, ಆಮೇಲೆ ಬೆನ್ನ ಮೇಲೆ ತೂಕ ಹಾಕೊಳ್ಳೋದು 5 kg 8 kg ಕೊನೆಗೆ 15 kg ಅಷ್ಟು ತೂಕ ಹಾಕ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದೆ. ಸೊ ಅಟ್ ದ ಸೇಮ್ ಟೈಮ್ ಇದು ಟೆಕ್ನಿಕಲ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಿ, ಬೆಟ್ಟ ಹತ್ತೋದಾಗಲಿ ಇಳಿಯೋದಾಗಲಿ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಈ ಟೆಕ್ನಿಕಲ್ ಟ್ರೈನಿಂಗಿಗೆ ಜನರು ಏನು ಮಾಡ್ತಾರೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಒಂದು 4 ಮೌಂಟೇನಿಯರಿಂಗ್ ಸ್ಕೂಲ್ಸ್ ಇದೆ. ಅಲ್ಲಿ ಹೋಗ್ಬಿಟ್ಟು 1 ತಿಂಗಳು ಬೇಸಿಕ್ ಟ್ರೈನಿಂಗ್, 1 ತಿಂಗಳು ಅಡ್ವಾನ್ಸ್ ಟ್ರೈನಿಂಗ್ ಕೋರ್ಸಸ್ ಮಾಡ್ಕೋತಾರೆ. ಆಮೇಲೆ ಈ ಥರ ಬೆಟ್ಟಗಳನ್ನ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ 45 ವರ್ಷ ಆದಮೇಲೆ ಎಂಟ್ರಿ ಕೊಡೋದಿಲ್ಲ. ನನಗೆ ಆಲ್ರೆಡಿ 50 ವರ್ಷ ಆಗಿತ್ತು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಎಗೇನ್ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅಂತ ಟಾಟಾ ಅವರು ಒಂದು ಅಡ್ವೆಂಚರ್ ಫೌಂಡೇಶನ್ ಇದೆ, ಅವರು ಬಚೇಂದ್ರಿ ಪಾಲ್ ಮೇಡಮ್ ಅವ್ರು ಶುರು ಮಾಡಿರೋದು. ಸೊ ಅಲ್ಲಿ ಸ್ವಲ್ಪ ಕೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಅಗ್ರಿ ಮಾಡಿದ್ರು ಟ್ರೈನಿಂಗ್ ಕೊಡ್ತೀವಿ ಅಂತ. ಸೊ ನಂದು ಆಲ್ ಟೆಕ್ನಿಕಲ್ ಟ್ರೈನಿಂಗು ಅಲ್ಲಿ TSAF ಜಮ್ಶೆದ್ಪುರಲ್ಲಿ ಮಾಡ್ಕೊಂಡಿತ್ತು. ಸೊ ಏನೇನು ಬೇಕೋ ಅದು ಸುಮಾರು 2 ವರ್ಷ ತಯಾರಿ ನಡೀತಾ ಇತ್ತು. 20 21 23 ತನಕ ನಡೆದಿತ್ತು. ಕೊನೆಗೆ 23 ಎಂಡಲ್ಲಿ ನಮ್ಮದು ಶರ್ಪಾ ಅಂತ ಒಬ್ಬರು ಇರ್ತಾರೆ. ಶರ್ಪಾ ಅಂದರೆ ನಮ್ಮ ಗೈಡು. ಅವರೇ ನಮಗೆ ಕೊನೆ ತನಕ ಮೇಲ್ ತನಕ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ತಾರೆ. ಅವ್ರಿಗೆ ನನ್ನ ಫಿಟ್ನೆಸ್ ಲೆವೆಲ್ಸ್ ನೋಡಬೇಕಿತ್ತು, ನನಗೂ ಅವ್ರ ಪರಿಚಯ ಆಗಬೇಕಿತ್ತು. ಎವರೆಸ್ಟ್ ಎಕ್ಸ್ಪಿಡಿಷನು 2 ಮಂತ್ಸ್ ಎಕ್ಸ್ಪಿಡಿಷನ್. ಸೊ 2 ಮಂತ್ಸ್ ಜೊತೆಲೇ ಇರಬೇಕು ಅಂದರೆ ಇಬ್ಬರು ಪರಿಚಯ ಆಗಬೇಕು. ಸೊ ಹಾಗಾಗಿ ಡಿಸೆಂಬರಲ್ಲಿ ನಾವಿಬ್ಬರು ಒಟ್ಟಿಗೆ 25 ಡೇಸು ಒಂದು ಎಕ್ಸ್ಪಿಡಿಷನ್ಗೆ ಹೋದ್ವಿ. ಅದು ಎಲ್ಲ ಎಕ್ಸ್ಪಿಡಿಷನ್ ಮುಗಿಸಿದ ಮೇಲೆ ಅವ್ರು ಹೇಳಿದ್ರು, ಮೇಡಮ್ ನೀವು ಫಿಟ್ ಆಗಿದ್ದೀರಾ, ಖಂಡಿತ ಮಾಡ್ಬೋದು, 25 ಬೇಡ, ಈಗ 24ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೊ ದಿಸ್ ವಾಸ್ ಎ ವೆರಿ ವೆರಿ ಬಿಗ್ ರಿಲೀಫ್ ಫಾರ್ ಮೀ.
ಪ್ಲಸ್ ಬಿಕಾಸ್ ಜಸ್ಟ್ 8 months ಹಿಂದೆ ಬ್ಯಾಕ್ ಪೇನಿಂದ ಐ ವಾಸ್ ಸಫರಿಂಗ್ ಫ್ರಮ್ ಬ್ಯಾಕ್ ಪೇನ್. ಸೊ ಒನ್ಸ್ ಶೆರ್ಪಾ ಸೆಡ್ ಯು ಆರ್ ಫೈನ್ ಅಂದಾಗ ಇದು ಎವರೆಸ್ಟ್ ಎಕ್ಸ್ಪಿಡಿಷನ್ ಯಾವಾಗಲೂ ಆಗೋದು ಏಪ್ರಿಲ್ ಮೇ ಸೀಸನಲ್ಲಿ ಎವ್ರಿ ಇಯರ್, ಏಪ್ರಿಲ್ ಮೇಯಲ್ಲಿ. ಸೊ ಮಾರ್ಚಲ್ಲಿ ಪರ್ಮಿಟ್ಸ್ ಎಲ್ಲ ತೊಗೊಂಡು ನೇಪಾಳ ಗೌರ್ಮೆಂಟಿಂದ ಎಲ್ಲ ತಯಾರಿಕೆ ನಡೆಸ್ಕೊಂಡು April 3rd ಮೈಸೂರಿಂದ ಹೊರಟಿದ್ದು. ರೋಮಾಂಚನ ಅನಿಸುತ್ತೆ ಕೇಳೋಕ್ಕೆ, ಏಕೆಂದರೆ ಎಲ್ಲರ ಕೈಲೂ ಮಾಡ್ಬೋದಾದಂತಹ ಕೆಲಸ ಅಲ್ಲ. ನಾವು ಎಷ್ಟೇ ಆದರೂ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಎಷ್ಟೇ ಅಂದ್ಕೊಂಡ್ರು ಎಲ್ಲರ ಕೈಲೂ ಎಲ್ಲೋ ಒಂದು ಕಡೆ ಆ ಯೋಚನೆನೇ ಬರೋದಿಲ್ವೇನು ಆ ಜನಗಳಲ್ಲಿ. ಅಂದರೆ ನಾನು ಹೋಗಬೇಕು, ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ನೋದು. ಈ ಹಾದಿಯನ್ನು ನೋಡುವಾಗ ಖಂಡಿತ ಗಣೇಶ್, ನನಗೂ ಈ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅವ್ರು ಸಿಕ್ಕಿಲ್ಲದೆ ಇದ್ರೆ ಆ ಯೋಚನೆ ಬರ್ತಾ ಇರಲಿಲ್ಲ. ಇದು ಸಾಮಾನ್ಯರು ಮಾಡ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಫಿಟ್ನೆಸ್ ಇತ್ತು, ಬಟ್ ಮೌಂಟೇನ್ ಫಿಟ್ ಅಂತೂ ಇರಲಿಲ್ಲ. ಸೊ ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಂಡು ಖಂಡಿತ ಮಾಡ್ಬೋದು. ಮತ್ತೆ ನೀವು ಕ್ರಮಿಸಿದ ಹಾದಿ, ಅಲ್ಲಿ ಬಂದಂತಹ ಚಾಲೆಂಜಸ್. ಓಕೆ, ಸೊ ಇದು 3 years ಟ್ರೈನಿಂಗ್ ಆಯಿತು. ಸೊ ಈ ಟ್ರೈನಿಂಗ್ ಮಾಡುವಾಗ ಕೂಡ ತುಂಬ ಗೊಂದಲಗಳು ಇರೋದು. ಅಂದರೆ ಎವರೆಸ್ಟ್ ಅಂದರೆ ಎಲ್ರಿಗೂ ಫಸ್ಟು ಯೋಚನೆ ಬರೋದೇ ಡೆತ್ ಅಂತ. ಸೊ ಈ ವರ್ಷ ಪ್ರತಿ ವರ್ಷ ಸುಮಾರು ಜನ ಸಾಯ್ತಾರೆ. ನಾನು ಹೋಗಿದ್ದ ವರ್ಷ ಕೂಡ 8 ಜನನ ಕಳ್ಕೊಂಡ್ವಿ. ಸೊ ಫಸ್ಟ್ ಮನೇಲಿ ಹೇಳೋದು ಹೇಗೆ, ಇದು ಬ್ರೇಕಿಂಗ್ ದ ಐಸ್ ಮನೇಲಿ ಹೇಳೋದೇ ಕಷ್ಟ ಆಯಿತು. ಒಂದು ಸತಿ ಹೇಳಿದ ಮೇಲೆ ನನ್ನ ಮಕ್ಕಳು ಖಂಡಿತ ಬೇಡವೇ ಬೇಡ, ನೀವು ಅಲ್ಲಿ ಪರ್ವತದ ಮೇಲೆ ಹೋಗಿ ಯಾಕೆ ಸಾಯಬೇಕು, ಖಂಡಿತ ನೀವು ಹೋಗಬೇಡಿ ಅಂತ ತುಂಬ ಗಲಾಟೆ ಮಾಡಿದ್ರು. ಸೊ ಕ್ವೈಟಾಗಿ ನನ್ನ ಪಾಡಿಗೆ ನಾನು ಟ್ರೈನಿಂಗ್ ಮಾಡ್ಕೋತಾ ಇದ್ದೆ. ಇಲ್ಲ ನೋಡೋಣ, ಫಿಟ್ನೆಸ್ ಇದ್ದರೆ ಆಮೇಲೆ ನೋಡೋಣ, 25, 26 ಈಗ ತಕ್ಷಣಕ್ಕಲ್ಲ ಅಂತ. ಯಾವಾಗ ನನ್ನ ಶೆರ್ಪಾ ಒಪ್ಪಿದ ಮೇಲೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಇದು ಅಂತ ಒಪ್ಕೊಂಡ್ಮೇಲೆ ಮನೇಲಿ ಕೂಡ ಒಂದು ದಿವಸಕ್ಕೂ ನೆಗೆಟಿವ್ ಮಾತಾಡಿಲ್ಲ. ಯಾರಾದರೂ ಅಂದರೆ ನೀವೇ ಮಾಡ್ಬೋದು, ಇದು ಖಂಡಿತ ಮಾಡಿ ಅಂತ. ಸೊ ಆ ಥರ ಸಪೋರ್ಟ್ ಇದೆ ಮನೇಲಿ, ಖಂಡಿತ ತುಂಬ ಸಪೋರ್ಟ್ ಇದೆ ನಂಗೆ ಏನೇ ಮಾಡಿದ್ರು. ಸೊ ಒಂದು ಪರ್ಮಿಟ್ ತೊಗೋಬೇಕು, ನಮ್ಮದು ಅಪ್ಲಿಕೇಶನ್ಸ್ ಫಿಲ್ ಮಾಡಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ಸ್ ಕೊಡಬೇಕು. ಅದೆಲ್ಲ ಒಂದು ಕಡೆ ತಯಾರಿಕೆ ಆದರೆ, ಇನ್ನೊಂದು ಕಡೆ ಫಿಸಿಕಲ್ ಟ್ರೈನಿಂಗು ಅದು ಕೂಡ ಆಗಿತ್ತು. ನೆಕ್ಸ್ಟು ಮೆಂಟಲ್ ಟ್ರೈನಿಂಗು ಒಂದು ಮನೆ ಬಿಟ್ಟು ಹೋಗಬೇಕು 2 ತಿಂಗಳು, ವಾಪಸ್ ಬರ್ತೀನೋ ಇಲ್ವೋ ಅನ್ನೋ ಭಯ. ಏಜು ನನ್ನ ಕಡೆ ಇರಲಿಲ್ಲ, 50+ ಆಗೋಗಿತ್ತು ಆಲ್ರೆಡಿ. ಪ್ಲಸ್ ಬ್ಯಾಕ್ ಪೇನಿಂದ ನರಳಿದ್ದೆ, ಅದು ಯಾವಾಗ ಮತ್ತೆ ರೀಸರ್ಫೇಸ್ ಆಗುತ್ತೆ, ಹತ್ತುವಾಗ ಏನಾದರೂ ಬಂದರೆ ಏನು ಮಾಡೋದು. ಮತ್ತು ಎವರೆಸ್ಟ್ ಎಕ್ಸ್ಪಿಡಿಷನ್ ಕಾಸ್ಟ್ಲಿ. ಸೊ ನಾನು ಇಷ್ಟು ವರ್ಷ ಕೆಲಸ ಮಾಡಿ ದುಡ್ಡಂತೂ ಖಂಡಿತ ಇತ್ತು, ಬಟ್ ಅದನ್ನು ನಾಳೆ ರೈನಿ ಡೇಗೆ ಸೇವ್ ಮಾಡಬೇಕು, ಇದರ ಎಕ್ಸ್ಪಿಡಿಷನಲ್ಲಿ ಖರ್ಚು ಮಾಡಬೇಕು ಅನ್ನೋ ಆ ಗೊಂದಲ. ಸೊ ಈ ಥರ ಸುಮಾರು ಗೊಂದಲಗಳು. ರಾತ್ರಿ ಆದರೆ ಭಯ ಆಗೋದು, ಇಲ್ಲ ಬೇಡ ಯಾಕೆ ಇಷ್ಟು ಒಂಥರ ಹುಚ್ಚು ಬೇಡ ಅನಿಸೋದು. ಬಟ್ ಬೆಳಗ್ಗೆ ಈ ಹುಚ್ಚಿಲ್ದಿರ ಏನು ಜೀವನ ಅನಿಸೋದು. ಸೊ ಈ ಥರ ತುಂಬ ಒಳೊಳಗೆ ಸಫರ್ ಮಾಡಿದ್ದೀನಿ. ಅದು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಯಾಕೆಂದರೆ ಯಾರಿಗಾದ್ರೂ ಹೇಳಿದ್ರೆ ನಿನ್ಗೆ ಹುಚ್ಚು ಅನ್ನೋರು. ಸೊ ನಮ್ಮ ಮನೆಯವ್ರಿಗೆ ಬಿಟ್ಟು ಮತ್ತು ನನ್ನ ಫ್ರೆಂಡ್ಸ್ 1-2 ಜನಕ್ಕೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ನಾನು ಇದು ಮಾಡ್ತಾಯಿದ್ದೀನಿ ಅಂತ. ಟ್ರೈನಿಂಗ್ ಮಾಡುವಾಗಲೂ ಇಲ್ಲ ಸುಮ್ಮನೆ ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಎಕ್ಸ್ಪೆಡಿಷನ್ಸ್ಗೆ ಅಂತ ಅಷ್ಟೇ ಹೇಳಿದ್ದೆ ಹೊರತು. ಕೊನೆಗೆ ನಮ್ಮ ಕಾಲೇಜಲ್ಲಿ ಪರ್ಮಿಷನ್ ತೊಗೋಬೇಕಾಗಿತ್ತು 2 ತಿಂಗಳು. ಸೊ ಕಾಲೇಜಲ್ಲಿ ಗೊತ್ತಾಯಿತು. ಸೊ ಅಂದ್ರೂ ಯಾರೂ ಒಂಥರ ಎವರೆಸ್ಟ್ ಅಂತ ಅವ್ರಿಗೆ ಯೋಚನೆ ಬಂದಿರಲಿಲ್ಲ, ಎಲ್ಲೋ ಎಕ್ಸ್ಪೆಡಿಷನ್ ಹೋಗ್ತಾ ಇದ್ದಾಳೆ ಅನ್ನೋದಿತ್ತು ಅಷ್ಟೇ. ಸೊ ಎಲ್ಲ ತಯಾರಿಕೆ ಮಾಡಿಕೊಂಡು ಕಠ್ಮಂಡು ರೀಚ್ ಆಗ್ತೀವಿ ಫಸ್ಟು ಮೈಸೂರಿಂದ. ಕಠ್ಮಂಡು ರೀಚ್ ಆದಮೇಲೆ 1-2-3 ಡೇಸು ಅಲ್ಲಿ ನಮಗೆ ಬೇಕಾಗಿರೋದು, ಇದು ಎವರೆಸ್ಟ್ಗೆ ಹೋಗಬೇಕು ಅಂದರೆ ಸುಮಾರು ಒಂದು 2-3 ಬ್ಯಾಗ್ ಅಷ್ಟು ಸಾಮಾನು ತೊಗೊಂಡೋಗ್ಬೇಕು. ನಮ್ಮದು ಜಾಕೆಟ್ಸ್ಗಳೇನಾಗಲಿ, ಗ್ಲೌಸ್ಗಳಾಗಲಿ, ಗಾಗಲ್ಸ್ ಆಗಲಿ, ಶೂಸ್, ಪರ್ಟಿಕ್ಯುಲರ್ ಕೈಂಡ್ ಆಫ್ ಶೂಸು. ಸೊ ಅದೆಲ್ಲ ಇಲ್ಲೆಲ್ಲೂ ಸಿಗೋದಿಲ್ಲ. ಸೊ ಅಲ್ಲಿ ಕಠ್ಮಂಡುಲ್ಲಿ ಅದೆಲ್ಲ ಸಿಗುತ್ತೆ. ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ವಿ. ಕಠ್ಮಂಡುವಿಂದ ಲುಕ್ಲಾ ಅಂತ ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಒಂದು ಚಿಕ್ಕ ಫ್ಲೈಟಲ್ಲಿ ಹೋಗಬೇಕು, 14 ಸೀಟರ್ ಫ್ಲೈಟಲ್ಲಿ. ಆ 14 ಸೀಟರ್ ಫ್ಲೈಟೇ ಅಡ್ವೆಂಚರ್ ಶುರು ಆಗುತ್ತೆ ಆ್ಯಕ್ಚುಲಿ ಅಲ್ಲಿ. ಸೊ ಲುಕ್ಲಾ ಜಾಯ್ನ್ ಆದಾಗ ಲುಕ್ಲಾ ಏರ್ಪೋರ್ಟು ಒಂದು 50 meters ಮಾತ್ರ ಅದು ರನ್ವೇ ಇರೋದು. ನೀವು ರನ್ವೇಯಿಂದ ಟೇಕ್ ಆಫ್ ಆದರೆ ಆಫ್ ದ ಕ್ಲಿಫು. ಸೊ ನೀವು ಎವರೆಸ್ಟ್ ಮಾಡ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಲುಕ್ಲಾ ಏರ್ಪೋರ್ಟ್ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ ಒಂದ್ಸತಿ. ಸೊ ಲುಕ್ಲಾ ರೀಚ್ ಆದಮೇಲೆ ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. ನಮ್ಮದು ಲಗೇಜ್ ಎಲ್ಲನೂ ಪೋರ್ಟರ್ಸ್ ಇರ್ತಾರೆ, ಅವ್ರು ಎತ್ಕೊಂಡು ಬರ್ತಾರೆ, ಯಾಕ್ಸ್ ಹೋಗುತ್ತೆ, ಮತ್ತು ಹೆಲಿಕಾಪ್ಟರ್ಸು ಬೇಸ್ ಕ್ಯಾಂಪ್ ತನಕ ಹೋಗುತ್ತೆ. ಸೊ ಸುಮಾರು ಲಗೇಜ್ ಎಲ್ಲ ಹಾಕಿ ಕಳಿಸ್ತೀವಿ. ನಮ್ಗೆ ಏನು ಬೇಕಾಗುತ್ತೋ ಡೈಲಿ ಅದನ್ನು ಮಾತ್ರ ಒಂದು 8 kg ಅಷ್ಟು ತೂಕ ಎತ್ಕೊಂಡಿರ್ತೀವಿ. ಸೊ ಲುಕ್ಲಾಯಿಂದ ಬೇಸ್ ಕ್ಯಾಂಪ್ ರೀಚ್ ಆಗೋಕ್ಕೆ 8 ದಿವಸ ಬೇಕು. ಸೊ ಒಂದೊಂದು ದಿವಸನೂ ಸುಮಾರು
4-5 hours, ಸಮ್ ಡೇಸ್ 8 hours ಆ ಥರ ಟ್ರೆಕ್ಕಿಂಗ್ ಮಾಡಿಕೊಂಡು ಒಂದು ಟೀ ಹೌಸ್ ಅಂತ ಸಿಗುತ್ತೆ. ಆ ಟೀ ಹೌಸಲ್ಲಿ ಉಳ್ಕೋತೀವಿ. ಆ ಟೀ ಹೌಸಲ್ಲಿ ನಮಗೆ ಊಟ ಕೊಡ್ತಾರೆ, ಮಲಗಲಿಕ್ಕೆ ಬೆಡ್ ಇರುತ್ತೆ. ಸೊ ಕಂಫರ್ಟ್ ಝೋನ್ ಸ್ವಲ್ಪ ಇರುತ್ತೆ, ಟೆಂಟ್ಸಲ್ಲಿ ಇರೋದಿಲ್ಲ. ಸೊ ಫೈನಲಿ ಆ ಥರ ಟ್ರೆಕ್ ಮಾಡ್ತಾ ಮಾಡ್ತಾ ಬೇಸ್ ಕ್ಯಾಂಪ್ ರೀಚ್ ಆಗ್ತೀವಿ. ಬೇಸ್ ಕ್ಯಾಂಪೇ ಒಂದು ಸುಮಾರು 19,000 ಅಡಿಯಲ್ಲಿದೆ. ಸೊ ವರ್ಷದಲ್ಲಿ 35,000ರಿಂದ 40,000 ಜನ ಬೇಸ್ ಕ್ಯಾಂಪ್ ತನಕ ಹೋಗ್ತಾರೆ. ಪಾಪ್ಯುಲರ್ ಡೆಸ್ಟಿನೇಷನ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂದರೆ. ಅಲ್ಲಿಗೆ ಹೋಗೋದೇ ತುಂಬ ಒಂಥರ ಸಾಹಸ, ಮತ್ತು ಇಷ್ಟೊಂದು ಜನಕ್ಕೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಶುರು ಆಗುತ್ತೆ. ಸೊ ಇವಾಗ ನಾವು ಅಲ್ಲಿ ಬೇಸ್ ಕ್ಯಾಂಪ್ ತಲುಪಾದ್ಮೇಲೆ ಅಲ್ಲಿಂದ ಎವರೆಸ್ಟ್ ತುದಿ ರೀಚ್ ಆಗಬೇಕು ಅಂದರೆ ಸುಮಾರು 4 ಕ್ಯಾಂಪ್ಗಳಿದೆ ಮೇಲೆ. ಸೊ ಬೇಸ್ ಕ್ಯಾಂಪ್ 5,364 ಮೀಟರ್ಸಲ್ಲಿದ್ದರೆ ಟಾಪ್ ಮೋಸ್ಟ್ 8,890 ಮೀಟರ್ಸಲ್ಲಿದೆ. ಸೊ ಡೈರೆಕ್ಟಾಗಿ ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ನಮಗೆ ವೆದರ್ ಕಂಡೀಷನ್ಸ್ ತುಂಬ ಟಫ್ ಇರುತ್ತೆ. -30, -40 ಟೆಂಪ್ರೇಚರ್ಸು. ಆಕ್ಸಿಜನ್ ಲೆವೆಲ್ಸು 40% 35% ಕಮ್ಮಿ ಇರುತ್ತೆ. ಎಷ್ಟು ಸಿ ಲೆವೆಲಲ್ಲಿ 100% ಇದ್ದರೆ ಅಲ್ಲಿ 35% ಇರುತ್ತೆ. ವಿಂಡ್ ಸ್ಪೀಡ್ಸ್ ಇರುತ್ತೆ, ಸ್ನೋ ಇರುತ್ತೆ. ಸೊ ಇದೆಲ್ಲದಕ್ಕೂ ನಾವು ಬೇಸ್ ಕ್ಯಾಂಪಲ್ಲಿ 1 ತಿಂಗಳು ಕಾಲ ಕಳಿತೀವಿ. ಆ ಬಾಡಿನ ರೆಡಿ ಮಾಡ್ಕೊಳ್ಳೋಕ್ಕೆ, ಅಕ್ಲಮಟೈಸ್ ಆಗಬೇಕು ಅಂತ. ಆ ವೆದರ್ಗೆ, ಆ ಕಂಡೀಷನ್ಸ್ಗೆ ರೆಡಿ ಆಗಬೇಕು. ಸೀದಾ ಹಾಗೆ ಹೋಗ್ಬಿಟ್ರೆ ಯಾರೂ ಉಳಿಯಲ್ಲ. ಸೊ ಬೇಸ್ ಕ್ಯಾಂಪಲ್ಲಿ ನಮಗೆ ಒಂದೊಂದು ಟೆಂಟ್ ಕೊಡ್ತಾರೆ. ಸೊ ಟೆಂಟಲ್ಲಿ ನಮ್ಮದು ಅದೇ ರೂಮ್ ಆಗುತ್ತೆ, ಅದೇ ಮನೆ ಆಗುತ್ತೆ ನೆಕ್ಸ್ಟ್ 1 ತಿಂಗಳು. ಸೊ ಇಲ್ಲಿಂದ ನಾನು ಹೋಗಿದ್ದು ಒಬ್ಬಳೆ. ಅಲ್ಲಿ ನಮ್ಮ ಏಜೆನ್ಸಿ, ಅಲ್ಲಿ ಹೇಗೆ ಅಂದರೆ ಟ್ರಾವೆಲ್ ಏಜೆನ್ಸೀಸು ಡಿಫ್ರೆಂಟ್ ಏಜೆನ್ಸೀಸ್ ಇರ್ತಾರೆ. ಆ ಕಂಪ್ಲೀಟ್ ಬೇಸ್ ಕ್ಯಾಂಪು ಒಂದು ಚಿಕ್ಕ ಹಳ್ಳಿ ಥರ ಇರ್ತವೆ. ಒಂದು 3,000 ಜನ ಇರ್ತಾರೆ ಈ ಸೀಸನಲ್ಲಿ ಮಾತ್ರ. ಈ ಸೀಸನ್ ಮುಗಿದೋದ್ರೆ ಎಲ್ಲ ಟೆಂಟು ಎಲ್ಲ ಖಾಲಿ ಮಾಡಬೇಕು. ಅಲ್ಲಿ ಬರೀ ಸ್ನೋ ಇದ್ದರೆ ಇನ್ನೇನೂ ಇರಲ್ಲ ಬೇರೆ ಸೀಸನಲ್ಲಿ ನೀವು ಹೋದರೆ. ಸೊ ನಮ್ಮ ಏಜೆನ್ಸಿಯಲ್ಲಿ ಇನ್ನೂ 2 ಜೊತೆಲಿದ್ದರು ನನ್ನ ಜೊತೆ. ಅವರು ಒಬ್ಬರು ಬಾಂಗ್ಲಾದೇಶವರು, ಇನ್ನೊಬ್ಬರು ಸೌತ್ ಅಮೇರಿಕಾ. ಯಾರೂ ಭೇಟಿಯಾಗಿರಲಿಲ್ಲ. ಸೊ ನಾವು 3 ಜನ ನಮ್ಮ ಏಜೆನ್ಸಿ ಇದ್ದರು ಅಲ್ಲಿ ಇದ್ವಿ. ಅಲ್ಲಿ ಇದ್ಕೊಂಡು ಏನು ಮಾಡ್ತೀವಿ 1 ತಿಂಗಳವರೆ, ಒಂದು 20 ದಿವಸ ಟ್ರೈನಿಂಗ್ ಮಾಡ್ತೀವಿ. ನಾವು ಏನೇನು ಈಗ ಜುಮಾರಿಂಗ್ ಆಗಲಿ, ಡಿಸೆಂಡಿಂಗ್ ಆಗಲಿ ಟೆಕ್ನಿಕಲ್ ಟ್ರೈನಿಂಗ್ ಮಾಡಿರ್ತೀವಿ, ಅದು ಪ್ರಾಕ್ಟೀಸ್ ಮಾಡ್ತೀವಿ. ಸುತ್ತಮುತ್ತ ಪೀಕ್ಸ್ ಹತ್ತು ಇಳಿತೀವಿ. ಎವರೆಸ್ಟ್ಗೂ ಅರ್ಧ ದಾರಿ ಹೋಗ್ಬಿಟ್ಟು ವಾಪಸ್ ಬರ್ತೀವಿ. ಸೊ ಇದೆಲ್ಲ ಟ್ರೈನಿಂಗ್ ಮಾಡ್ಕೋತೀವಿ 20 ಡೇಸ್ ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಇದ್ದು. ಅದಾದಮೇಲೆ 1-2 ದಿವಸ ರೆಸ್ಟ್ ಮಾಡ್ತೀವಿ. ಸೊ ಈ ಟ್ರೈನಿಂಗ್ ಶುರು ಮಾಡೋಕ್ಕೂ ಮುಂಚೆನೂ ಈ ಶೆರ್ಪಾ ಅವರು ತುಂಬ ಒಂದು ಪ್ರೇಯರ್ಸ್ ತುಂಬ ದೊಡ್ಡದಾಗಿ ಮಾಡ್ತಾರೆ. ಪೂಜಾ 2-3 hours ಪ್ರೇಯರ್ಸ್ ಇರುತ್ತೆ, ದೊಡ್ಡ ಪೂಜಾ. ಅದು ಪೂಜಾ ಮುಗಿಸಿದ್ಮೇಲೆ ಈ ಟ್ರೈನಿಂಗ್ ಶುರು ಮಾಡ್ತೀವಿ. ಟ್ರೈನಿಂಗ್ ಆದಮೇಲೆ ನೆಕ್ಸ್ಟು ನಮ್ಮ ಏಜೆನ್ಸಿಯವರು ಫೋರ್ಕಾಸ್ಟ್ ನೋಡಿಕೊಂಡು ವೆದರ್ ವಿಂಡೋ ಅಂತ ಇರುತ್ತೆ. ಸೊ ಇದು ಬೇಸ್ ಕ್ಯಾಂಪಿಂದ ಟಾಪ್ ಮೋಸ್ಟ್ ರೀಚ್ ಆಗಬೇಕು ಅಂದರೆ 4 ಡೇಸ್ ಬೇಕಾಗುತ್ತೆ ನಮಗೆ. ಸೊ ಆ 4 ಡೇಸಲ್ಲಿ ಕ್ಯಾಂಪ್ 1, 2, 3, 4 ಒಂದೊಂದು ಕ್ಯಾಂಪಲ್ಲೂ ಒಂದೊಂದು ರಾತ್ರಿ ಉಳ್ಕೋತೀವಿ. ಸೊ ಯಾವಾಗ ನಾವು ಕ್ಯಾಂಪನ್ಗೆ ಹೋಗ್ತೀವೋ ಅಲ್ಲಿ ವೆದರ್ ಚೆನ್ನಾಗಿರ್ಬೇಕು, ಕ್ಯಾಂಪ್ ಹೋದಾಗ. ಸೊ ಈ ಥರ ನೆಕ್ಸ್ಟು ವೆದರ್ ಕಂಡೀಷನ್ಸ್ ಚೆನ್ನಾಗಿರಬೇಕು. ನಾವು ಹೋಗುವಾಗ ವೆದರ್ ಕಂಡೀಷನ್ ಚೆನ್ನಾಗಿರ್ಬೇಕಂದ್ರೆ ಸ್ನೋ ಇರಬಾರ್ದು ಜಾಸ್ತಿ. ವಿಂಡ್ ಸ್ಪೀಡ್ಸ್ ಅಪ್ ಟು 100-150 ಕಿಲೋಮೀಟರ್ ಸ್ಪೀಡ್ಸ್ ಆಗುತ್ತೆ. ಸೊ ಇವೆರಡು ಚೆನ್ನಾಗಿಲ್ಲದೆ ನಮಗೆ ವಿಸಿಬಿಲಿಟಿ ಇರಲ್ಲ, ಹತ್ತಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕಾಯ್ತಾ ಇನ್ನೂ 13 ದಿವಸ ಕಳಿಬೇಕಾಯ್ತು ನಾವು. ಇವತ್ತು ಬರುತ್ತೆ ಅಂತ ಟ್ರೈನಿಂಗ್ ಎಲ್ಲ ಮುಗಿಸಿದ ಮೇಲೆ 13 ಡೇಸ್ ಗುಡ್ ವೆದರ್ ವಿಂಡೋಗೆ ಕಾಯ್ತಾ ಇದ್ವಿ. ದಟ್ ವಾಸ್ ರಿಯಲಿ ಟಫ್, ಸಿಟ್ಟಿಂಗ್ ಐಡಲ್ ವೇಟಿಂಗ್ ಫಾರ್ ದ ವೆದರ್ ವಿಂಡೋ. ಸೊ ಒನ್ಸ್ ವೆದರ್ ವಿಂಡೋ ಚೆನ್ನಾಗಿದೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ವಿ ಸ್ಟಾರ್ಟೆಡ್ ಕ್ಲೈಂಬಿಂಗ್. ಸೊ ಹೋಗೋ ಮುಂದೆ ಒಂಥರ ಗೊಂದಲ ಇದ್ದರೆ ಅಲ್ಲಿ ಹೋಗಿ ತಲುಪಿ ಬೇಸ್ ಕ್ಯಾಂಪಲ್ಲಿ ಇದ್ದಾಗ ಚಳಿ, ವಿಂಡ್ಸು, ಆಕ್ಸಿಜನ್ ಲೆವೆಲ್ಸು, ಊಟ, ಅವ್ರು ಕೊಡೋ ಊಟ ನಮ್ಮ ಬಾಡಿಗೆ ಸೂಟ್ ಆಗೋದಿಲ್ಲ. ಸೊ ಏನು ಥರ ಲಕ್ಸುರೀಸ್ ಇಲ್ಲ ನಿಮಗೆ, ಟಾಯ್ಲೆಟ್ಸ್ ಆಗಲಿ ಎಲ್ಲ. ಮತ್ತು ಮನೆಯವ್ರ ಹತ್ರ ಮಾತಾಡ್ಬೋದು, ಟವರ್ ಇರುತ್ತೆ ಅಲ್ಲಿ, ವಾಟ್ಸಪ್ ಕಾಲ್ಸ್ ನಡೀತಾ ಇತ್ತು. ಸೊ ಬಟ್ ಸ್ಟಿಲ್ ವೆರಿ ಫಾರ್ ಅವೇ ಫ್ರಮ್ ದ ಫ್ಯಾಮಿಲಿ. ಆವಾಗ ತುಂಬ ಒಂಥರ ಮೆಂಟಲಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಸ್ಟ್ರಾಂಗ್. ಫಿಸಿಕಲ್ ಆಗೋಗಿದೆ, ಮೆನಿ ಪೀಪಲ್ ಗಿವ್ ಅಪ್ ಮೆಂಟಲಿ. ನಾವು 434 ಪೀಪಲ್ ರಿಜಿಸ್ಟರ್ ಮಾಡ್ಕೊಂಡು ಪರ್ಮಿಟ್ ತೊಗೊಂಡವ್ರು ಥ್ರೂ ಔಟ್ ದ ವರ್ಲ್ಡಲ್ಲಿ ಲೆಸ್ ದೆನ್ 50% ಮಾತ್ರ ಸಬ್ಮಿಟ್ ಮಾಡಿ ವಾಪಸ್ ಬಂದ್ವಿ. ಎಷ್ಟೊಂದು ಜನ ರೊಟೇಷನ್ ಟ್ರೈನಿಂಗ್ ಟೈಮಲ್ಲೇ ಇಲ್ಲ ನಂಗೆ ಆಗಲ್ಲ ಇದು ಅಂದ್ಬಿಟ್ಟು ವಾಪಸ್ಸು ಹೋಗೋರು ಇದ್ದಾರೆ. ಎಷ್ಟೊಂದು ಜನ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಂದ ಹೆಲ್ತ್ ಇಶ್ಯೂಸ್ ಆಗಿ ವಾಪಸ್ ಹೋಗ್ತಾರೆ. ಇನ್ನೆಷ್ಟೊಂದು ಜನ ಕಾಲ್ ಟ್ವಿಸ್ಟ್ ಆಗೋದಿಲ್ಲ, ಫ್ರ್ಯಾಕ್ಚರ್ಸ್ ಆಗಿ ಆ ಥರ ಹೆಲ್ತ್ ಇಶ್ಯೂಸ್ ಆಗಿನೂ ವಾಪಸ್ ಬಂದಿರೋರು ಇದ್ದಾರೆ. ಸೊ ಸಬ್ಮಿಟ್ ಮಾಡೋರು 50%ಗಿಂತ ಕಮ್ಮಿ ಇರ್ತಾರೆ ಎವ್ರಿ ಇಯರ್. ಸೊ ಫೈನಲ್ ವೆದರ್ ವಿಂಡೋ ಕ್ಲಿಯರ್ ಆದಾಗ ಬೇಸ್ ಕ್ಯಾಂಪಿಂದ ಶುರು ಮಾಡಿಕೊಂಡು ಕ್ಯಾಂಪ್ 1 ರೀಚ್ ಆಗ್ತೀವಿ. ಇದು ಟಫೆಸ್ಟ್ ಅನಿಸ್ತು ನನಗೆ. ಏಕೆಂದರೆ ಬೇಸ್ ಕ್ಯಾಂಪಿಂದ ಕ್ಯಾಂಪ್ 1 ರೀಚ್ ಆಗಬೇಕು ಅಂದರೆ ಒಂದು ಕುಂಭ್ ರೀಜನ್ ಅಂತ ಬರುತ್ತೆ. ಈ ಕುಂಭ್ ರೀಜನ್ ಹೇಗೆ ಅಂದರೆ ದೊಡ್ಡ ದೊಡ್ಡ ಪಾಪ್ಕಾರ್ನ್, ನೀವು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಒಂದು ಬೆಟ್ಟದಷ್ಟು ಪಾಪ್ಕಾರ್ನ್ ಥರ ಐಸ್ಗಳು, ಅದು ಕಂಪ್ಲೀಟ್ಲಿ ಹಾರ್ಡ್ ಸ್ನೋ.
ಸೊ ಅದರಲ್ಲಿ ನಮ್ಮ ಶೂ ಕೆಳಗಡೆ ಸ್ಪೈಕ್ಸ್ ಇರುತ್ತೆ, ಕ್ರ್ಯಾಂಪಾನ್ಸ್ ಅಂತ ಹೇಳ್ತೀವಿ. ಅದು ಹೋಗಿ ಸಿಕ್ಕಾಕೊಳ್ಳೋದಿಲ್ಲ, ಅದು ಜಾರುತ್ತೆ. ಸೊ ಆ ರೀಜನ್ನು ನಾವು ಹತ್ತುವಾಗ ತುಂಬಾ ಕಷ್ಟ. ಒಂದು ರೋಪ್ ಫಿಕ್ಸ್ ಮಾಡಿರ್ತಾರೆ ಫಸ್ಟೇ, ಆ ರೋಪ್ ಹಿಡ್ಕೊಂಡು ನಾವು ಸೇಫ್ಟಿ ಹಾರ್ನೆಸ್ ಹಾಕ್ಕೊಂಡು ಹತ್ತಾ ಇರ್ತೀವಿ. ಅದೊಂಥರ ಕಷ್ಟ. ಇನ್ನೊಂದು ಅಂದರೆ ದೊಡ್ಡ ದೊಡ್ಡ ಚರಂಡಿ ಥರ ಕ್ರೆವಾಸಸ್ ಇರುತ್ತೆ, ಅದು ಕ್ರಾಸ್ ಮಾಡಬೇಕು ಅಂದರೆ ಲ್ಯಾಡರ್ಸ್ ಹಾಕಿರ್ತಾರೆ. ಸೊ ಆ ಲ್ಯಾಡರ್ಸ್ ಮೇಲೆ ಏನೂ ಸಪೋರ್ಟ್ ಇಲ್ಲದೆ ವಾಬ್ಲಿ ಆಗಿರುತ್ತೆ, ಅದು ಅಳ್ಳಾಡ್ತಾ ಇರುತ್ತೆ, ಅದನ್ನು ಕ್ರಾಸ್ ಮಾಡಬೇಕು, ಅದು ಇನ್ನೊಂದು ಥರ ಕಷ್ಟ. ಸೊ ಇದು ಕುಂಭ್ ರೀಜನು ತುಂಬಾ ಡೇಂಜರಸ್ ರೀಜನ್. ಅದನ್ನು ಕ್ರಾಸ್ ಮಾಡಿ ಕ್ಯಾಂಪ್ 1 ರೀಚ್ ಮಾಡಿ ಕ್ಯಾಂಪ್ 2 ಹೋಗ್ತೀವಿ. ಕ್ಯಾಂಪ್ 2 ಆದಮೇಲೆ ಕ್ಯಾಂಪ್ 3 ಹೋಗ್ತೀವಿ. ಕ್ಯಾಂಪ್ 3 ರೀಚ್ ಆದಾಗ ಆಕ್ಸಿಜನ್ ಲೆವೆಲ್ಸ್ ತುಂಬ ಕಮ್ಮಿ ಇರುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಆವಾಗ ನಾವು ಆಕ್ಸಿಜನ್ ಟ್ಯಾಂಕು ನಮ್ಮ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹತ್ತಕ್ಕೆ ಶುರು ಮಾಡ್ತೀವಿ. ಸೊ ಅಲ್ಲಿಂದ ಸುಮಾರು ಒಂದು 15 kg ತೂಕ ನಮ್ಮ ಮೈ ಮೇಲಿರುತ್ತೆ, ಎತ್ಕೊಂಡು ಹೋಗಬೇಕು. ನಮ್ಮದು ಡೌನ್ ಸೂಟ್ ಅಂತ ಏನು ಹೇಳ್ತೀವಿ ಹತ್ತಕ್ಕೆ, ಗ್ಲೌಸ್ ಆಗಿರ್ಬೋದು, ಶೂಸ್ 2.5 kilos ಇರುತ್ತೆ. ಈ ಬ್ಯಾಕ್ ಪ್ಯಾಕಲ್ಲಿ ನಮ್ಮದು 2 ವಾಟರ್ ಬಾಟಲ್ ಇರುತ್ತೆ, ತಿನ್ನೋಕ್ಕೆ ಅಂತ ಸ್ಮಾಲ್ ಬಾರ್ಸ್ ಇರುತ್ತೆ, ಆಕ್ಸಿಜನ್ ಸಿಲಿಂಡರ್ ಇರುತ್ತೆ. ಸೊ ಇದೆಲ್ಲ ಸೇರಿ ಒಂದು 15 kg ತೂಕ ಎತ್ಕೊಂಡು ವಾಕ್ ಮಾಡಬೇಕು. ಸೊ ಫೈನಲಿ ಕ್ಯಾಂಪ್ 4 ರೀಚ್ ಆದಾಗ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿ ಸಂಜೆ ಮಧ್ಯಾಹ್ನ 3 ಗಂಟೆಗೆ ತಲುಪಿದ್ವಿ. ಒಂದು ಸುಮಾರು 9 hours ಕಂಟಿನ್ಯೂಸ್ಸು ಟ್ರೆಕ್ ಮಾಡಿಕೊಂಡು. ಈ ರೀಜನಲ್ಲಿ ಒಂದೊಂದು ಏರಿಯಾ ಅಂತ ಹಿಂಗೆ ವರ್ಟಿಕಲ್ ವಾಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ನಾವೇನು ಟೆಕ್ನಿಕಲ್ ಕ್ಲೈಮ್ಸ್ ಕರ್ತಿರ್ತೀವೋ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಫೈನಲಿ ಕ್ಯಾಂಪ್ 4 ರೀಚ್ ಆದಾಗ ಕ್ಯಾಂಪ್ 4 ಇಸ್ ಕಾಲ್ಡ್ ಡೆತ್ ಝೋನ್. ಯಾಕೆಂದರೆ ಅಲ್ಲಿ ನಾವು ಜಾಸ್ತಿ ಇದ್ದಷ್ಟು ನಮ್ಮ ಬಾಡಿ ಸೆಲ್ಸು ಡೈ ಆಗೋಕ್ಕೆ ಶುರು ಆಗುತ್ತೆ ಬಿಕಾಸ್ ಆಫ್ ದ ಹಾರ್ಶ್ ಕಂಡೀಷನ್ಸು. ಸೊ ಅಲ್ಲಿ ಬರೀ 3 hours ರೆಸ್ಟ್ ಮಾಡಿ ಸಾಯಂಕಾಲ ನಾವು ಮತ್ತೆ ಫೈನಲ್ ಸಮಿಟ್ ಪುಷ್ ಅಂತ ಏನು ಹೇಳ್ತೀವಿ ಅದಕ್ಕೆ ತಯಾರಿ ಮಾಡ್ಕೊಂಡ್ವಿ. ದಟ್ ವಾಸ್ ಆನ್ May 18th ಈವ್ನಿಂಗ್ 6:30. ಸೊ 6:30 ಅದಕ್ಕೂ ಮುಂಚೆ ಫೈನಲ್ ಸಮ್ಮಿಟಿಗೆ ಅಂತ ಈ ನಮ್ಮದು ಅಡುಕುಳೆ ಅವ್ರದ್ದು ಉಪ್ಪಿಟ್ಟು ಇಟ್ಕೊಂಡು ಹೋಗಿದ್ದೆ. ಸೊ ಅದು ಉಪ್ಪಿಟ್ಟು ತಿಂದ್ಕೊಂಡು ಹತ್ತಕ್ಕೆ ಶುರು ಮಾಡಿದ್ದು. ಸೊ ಅಲ್ಲಿಂದ ಹತ್ತಿ ಹೋಲ್ ನೈಟ್ ಹತ್ತಿದ್ವಿ. 12 hours ನಾನ್ ಸ್ಟಾಪ್ ಕ್ಲೈಂಬಿಂಗ್. ಫೈನಲಿ ಬೆಳಗಿನ ಜಾವ 6:10ಗೆ ರೀಚ್ ದ ಟಾಪ್ ಆಫ್ ದ ಲಿಸ್ಟ್. ಹೇಗಿತ್ತು ಆ ಅತ್ಯಂತ ಎತ್ತರದ ಶಿಖರ? ಇನ್ನೆಲ್ಲವೂ ನಿಮ್ಮ ಕೆಳಗಡೆ ಇದೆ ಅಲ್ಲಿ. ಆ ಟೈಮ್ಗೆ ನಿಮಗೆ ನಾನು ಟಾಪ್ ಆಫ್ ದ ವರ್ಲ್ಡ್ ಅಲ್ಲಿದ್ದೀನಿ ಅನ್ನೋದು ಅನಿಸೋದಿಲ್ಲ. ರೀಚ್ ಆದಾಗ ಹೇಳಬೇಕು ಅಂತಂದರೆ ನಾನು ಫಸ್ಟ್ ರೀಚ್ ಆದಾಗ ಟಾಪ್ ರೀಚ್ ಆಗಿನಿ ಅಂತ ಗೊತ್ತೂ ಆಗಲಿಲ್ಲ. ಅಂದರೆ ನಮ್ಮ ಫೋಕಸ್ ಕೆಳಗೆ ಒಂದೊಂದು ಹೆಜ್ಜೆ ಮೇಲೂ ಇಟ್ಟು ಹತ್ತಾ ಇರ್ತೀವಿ. ಸೊ ನಮ್ಮ ಶರ್ಪನ್ನ ಕೇಳ್ತಾ ಇದ್ದರೆ ಇನ್ನೂ ಎಷ್ಟು ದೂರ ಇದೆ, ಎಷ್ಟಿದೆ ಅಂದರೆ ಇನ್ನೂ ಸುಮಾರು ದೂರ ಇದೆ. ಅಂದರೆ ಅವ್ರಿಗೆ ನಮ್ಗೆ ಇಷ್ಟೇ ಇದೆ ಅಂತ ಹೇಳಿಬಿಟ್ರೆ ನಾವು ಎಲ್ಲಿ ಇದು ಮಾಡ್ತೀವಿ ಅಂತ ಬರುತ್ತೆ ಅಂತ ಎಕ್ಸಾಕ್ಟ್ ಹೇಳೋದಿಲ್ಲ ಅವರು. ಸೊ ಹತ್ತಾ ಹೋದಾಗ ಫೈನಲಿ ಹತ್ತಿ ಮೇಲೆ ನೋಡಿದಾಗ ಇನ್ನೇನು ಇರಲಿಲ್ಲ ಮೇಲೆ ಹತ್ತೋದಕ್ಕೆ. ಮುಗೀತಲ್ಲ ಅಂತ ಒಂದು ದೊಡ್ಡ ಖುಷಿ ಆಯಿತು. ಸೊ ರೀಚ್ ಆಗಿದ್ದೀವಿ ಅಂತ ಖುಷಿಯಿಂದ ನನ್ನ ಶರ್ಪಾಗೆ ಒಂದು ಹೈಫೈ ಕೊಟ್ಬಿಟ್ಟು ಮುಗೀತು ಅಂತ ಹೇಳಿದ್ರೆ ಅವರು ಖುಷಿ ಪಡಬೇಡಿ, ಇನ್ನೂ ಕೆಳಗೆ ಇಳಿಬೇಕು. ಸುಮಾರು ಡೆತ್ಸ್ ಆಗೋದು ನಾವು ಕೆಳಗೆ ಇಳಿಬೇಕಾದ್ರೆ, ಯಾವಾಗಲೂ ಕೆಳಗಿಳಿವಾಗ ನಮಗೆ ಎನರ್ಜಿ ಲೆವೆಲ್ಸ್ ಡೌನ್ ಆಗಿರುತ್ತೆ, ಫೋಕಸ್ ಅಷ್ಟಿರೋದಿಲ್ಲ, ಜಾರುತ್ತೆ ಮತ್ತು. ಸೊ ಇನ್ನು ವಾಪಸ್ ಹೋಗೋ ತನಕ ನಾವು ಖುಷಿ ಪಡೋಂಗೇ ಇಲ್ಲ ಅಂತ ಅವರು ನನಗೆ ಎಚ್ಚರಿಸಿದ್ರು. ಸೊ ಮೇಲೆ ನಿಂತಾಗ ಒಂದು ಕ್ಷಣ ಖುಷಿ ಆಯಿತು, ಮುಗೀತಲ್ಲ ಇದು ಅಂತ. ಫ್ಯಾಮ್ಲಿನ ತುಂಬ ನೆನೆಸ್ಕೊಂಡೆ, ಫ್ರೆಂಡ್ಸನ್ನ ನೆನೆಸ್ಕೊಂಡೆ. ಸರೌಂಡಿಂಗ್ ನೋಡಿದ್ರೆ ಸ್ನೋ ಫುಲ್ ಬಿಳಿ ಅಬೌವ್ ದ ಕ್ಲೌಡ್ಸ್ ಇದ್ದೀವಿ, ಸುತ್ತಮುತ್ತ ಪೀಕ್ಸ್ ಕಾಣುತ್ತೆ, ಜೋರು ಗಾಳಿ. ಸೊ ತುಂಬ ಹೊತ್ತಂತೂ ಅಲ್ಲಿ ಇರೋಕ್ಕಾಗೋದಿಲ್ಲ. ಮತ್ತು ನಮ್ಮ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸಿಲಿಂಡರ್ ಏನು ಹಾಕ್ಕೊಂಡಿದ್ದೇವೋ ಅದನ್ನ ಹಾಕ್ಕೊಂಡೇ ನಾವು ಕ್ಯಾಂಪ್ 4 ತನಕ ಮತ್ತೆ ವಾಪಸ್ ಹೋಗಬೇಕು. ಸೊ ಒಂದು 15 minutes ಇದ್ವಿ ಅಲ್ಲಿ. ಇದ್ಬಿಟ್ಟು ಫೋಟೋ ಎಲ್ಲ ತೆಗೊಂಡು ಅಲ್ಲಿ ಮೇಲೆ ಕೂಡ ರಶ್ಶು, ಹೋಗುವಾಗಲೂ ಟ್ರಾಫಿಕ್ ಕ್ಯೂ, ಒಬ್ಬರಿಂದನೇ ಒಬ್ಬರು ಹೋಗಬೇಕು ನಾವು. ಸೊ ಇಳಿಬೇಕಾದ್ರೂ ಸೇಮ್ ಲೈನಲ್ಲಿ ಹತ್ತಾ ನಾವು ಸೇಮ್ ಲೈನಲ್ಲಿ ಇಳ್ಕೊಂಬರ್ತಾ ಇರ್ತೀವಿ, ಅದೇ ರೋಪ್ ಹಿಡ್ಕೊಂಡು. ಸೊ ಹತ್ತವರು ಹಾಗೆ ವೇ ಕೊಡಬೇಕು. ಸೊ ಇಳಿಬೇಕಾದ್ರೆ ನಾವು ಕಾದು ಇಳಿಬೇಕು. ದಟ್ಸ್ ವೈ ಇಳಿಬೇಕಾದ್ರೆ ಇನ್ನೂ ಕಷ್ಟ ಅದು. ಸೊ ಇಳಿವಾಗ ಒಂದು 6 hours ತೊಗೊಂಡೆ ನಾನು. ಫೈನಲಿ ಕ್ಯಾಂಪ್ 4 ಮಧ್ಯಾಹ್ನ 1 ಗಂಟೆ ಹಂಗೆ ರೀಚ್ ಆದ್ವಿ. ಐಡಿಯಲಿ ಕ್ಯಾಂಪ್ 4ಅಲ್ಲಿ ಉಳ್ಕೊಳ್ಳೋದಿಲ್ಲ ಜನರು. ಅಲ್ಲಿ ರೀಚ್ ಆಗಿದ್ದ ಕೂಡಲೇ ಕ್ಯಾಂಪ್ 3ಗೆ ಇಲ್ಲ ಕ್ಯಾಂಪ್ 2ಗೆ ಡಿಸೆಂಡ್ ಮಾಡಿಬಿಡ್ತಾರೆ. ಬಟ್ ತುಂಬಾ ಸುಸ್ತಾಗೋಗಿತ್ತು, ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಶೆಪ್ಪಾಗಿ ಇಲ್ಲ ಇವತ್ತೊಂದು ದಿವಸ ಇಲ್ಲಿ ಉಳ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾಂಪ್ 4ಅಲ್ಲಿ ಅವತ್ತು ರಾತ್ರಿ ಇದ್ದುಬಿಟ್ಟು ನೆಕ್ಸ್ಟ್ ಡೇ ಕ್ಯಾಂಪ್ 2 ಬಂದು ಕ್ಯಾಂಪ್ 2ಅಲ್ಲಿ ಒಂದು ದಿವಸ ಇದ್ದು ಆಮೇಲೆ ಬೇಸ್ ಕ್ಯಾಂಪ್ ತಲುಪಿದ್ವಿ.
ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಂದಾಗ ನಮ್ಮ ಜೊತೆಗೆ ಎಷ್ಟು ಜನ, ಈಗ ನೀವು ನೆನೆಸ್ಕೊಂಡ ಹಾಗೆ ಒಂದಷ್ಟು ಸಾಕಷ್ಟು ಜನಗಳು ಬರ್ತಾರೆ. ನನಗೆ ಕ್ಲೋಸೆಸ್ಟ್ ಅಂದರೆ ಶರ್ಪಾ ನಾನು ಕರ್ಕೊಂಬಂದಿದ್ದು. ಬಟ್ ಬೇಸ್ ಕ್ಯಾಂಪಲ್ಲಿ ಅಡುಗೆ ಮಾಡೋಕ್ಕೆ ಒಬ್ಬರಿದ್ರು, ಪೋರ್ಟರ್ಸ್ ಅಂತ ಒಬ್ಬರಿದ್ರು. ನಮಗೆ ನೀರು ತರೋಕ್ಕೆ ಹರಿಯುವ ನೀರು ತೊಗೊಂಬಂದು ಅದನ್ನ ಕಾಯಿಸ್ಬಿಟ್ಟು ಕುಡಿತಾ ಇದ್ವಿ. ಮೇಲೆ ಅಪ್ಪರ್ ಕ್ಯಾಂಪ್ಸಲ್ಲೂ ಆ ಸ್ನೋನ ಕಲೆಕ್ಟ್ ಮಾಡಿ ಅದನ್ನ ಮೆಲ್ಟ್ ಮಾಡಿ ಅದನ್ನೇ ನೀರು ಕುಡಿಯೋದು ನಾವು. ಸೊ ಒಂದು ಮಾಡಬೇಕಂದ್ರೆ ಒಂದು ಚಿಕ್ಕ ವಿಲೇಜ್ ಸಪೋರ್ಟೇ ಬೇಕು ಅಲ್ಲಿದ್ದಾಗ. ಅದ್ರ ಹಿನ್ನೆಲೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕು. ಮತ್ತು ವಿಶೇಷವಾಗಿ ಒಬ್ಬರು ಚೇತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೇತನ ಸಹ ಅವರು 2016 ಸಬ್ಮಿಟ್ ಮಾಡಿದರು. ಅವರು ಮೇನ್ ರೀಸನ್ನು ನಾನು ಎವರೆಸ್ಟ್ ಸಬ್ಮಿಟ್ ಮಾಡಬೇಕು ಅಂತಂದರೆ, ಈ ಥರ ಒನ್ ಆಫ್ ದ ಈವೆಂಟ್ಸಲ್ಲಿ ಹಿಂಗೆ ಟ್ರೆಕ್ಕಿಂಗ್ ಹೋದಾಗ ಯಾರೋ ಹೇಳಿದ್ರು ಈ ಥರ ಚೇತನ ಸಾಹು ಅಂತ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಶರ್ಪಾನ್ ಹುಡುಕ್ತಾ ಇದ್ದೆ ಯಾರನ್ನ ಕರ್ಕೊಂಡು ಹೋಗೋದು ಅಂತ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿ ಫೋನಲ್ಲಿ ಮಾತಾಡಿದ್ದು ಅಷ್ಟೇ. ಅವ್ರು ನನಗೆ ಈ ಶರ್ಪಾ ಹುಡುಕೊಟ್ರು. ಮತ್ತು ನಾನು ಆ ಡಿಸೆಂಬರಲ್ಲಿ ಏನು ಟ್ರಯಲ್ ಅಂತ ಹೋದ್ನೋ 25 ದಿವಸ ಅವರೂ ಬಂದರು. ಸೊ ಇವಾಗ ಇದರಲ್ಲೇ ನಾವು ಅನ್ಕೋಬೇಕು, ಜನರು ನೋಡಿ ನಮ್ಗೆ ಬೇಕಾದರೆ ಜನ ಇದ್ದಾರೆ ಆ್ಯಂಡ್ ವೆರಿ ಕೈಂಡ್ ಆಫ್ ಅರ್ ಜಸ್ಟ್ ಟು ಹೆಲ್ಪ್ ಮೀ ಔಟ್ ಬಂದಿತ್ತು. ಅಗತ್ಯ ಇರಲಿಲ್ಲ ಅವ್ರು ಬಂದು ನನಗೆ ಹೆಲ್ಪ್ ಮಾಡಬೇಕು ಅಂತ. 25 ದಿವಸ ನನ್ನ ಜೊತೆನೇ ಇದ್ಬಿಟ್ಟು ನನ್ನ ಜೊತೆ ಹತ್ತಿ ಎವರೆಸ್ಟ್ ಹಿಂಗೆ ಮಾಡಬೇಕು ಎಲ್ಲ ಟಿಪ್ಸು ಕೊಟ್ಟರು ನನಗೆ. ಅಷ್ಟೇ ಅಲ್ಲದೆ ಫೈನಲ್ ನಾನು ಸಬ್ಮಿಟ್ಗೆ ಹೋದಾಗ್ಲೂ 8 ಜನ ಅವ್ರ ಜೊತೆ ಕರ್ಕೊಂಬಂದ್ಬಿಟ್ಟು ಲುಕ್ಲಾಯಿಂದ ಬೇಸ್ ಕ್ಯಾಂಪ್ ತನಕ ನಾನು ಬಿಟ್ಕೊಡೋಕ್ಕೆ ಬಂದಿದ್ರು. ಸೊ ಅವ್ರನ್ನಂತೂ ನಾನು ಖಂಡಿತ ಮರೆಯೋಕ್ಕೆ ಆಗೋದಿಲ್ಲ. ಸಾಧನೆ ಅಂತ ಬಂದಾಗ ಈಗ ನೀವು ಮೌಂಟ್ ಎವರೆಸ್ಟ್ ಹತ್ತಿ ನಿಮ್ಮ ಸಾಧನೆಯ ಗರಿಯನ್ನು ನೀವು ತಗೊಂಬಂದು ಸಾಧನೆಯ ಹಾದಿಯನ್ನು ಬಿಟ್ಟು ಈಗ ವಾಸ್ತವಕ್ಕೆ ಬಂದರೆ ಈಗಿನ ಕಾಲಘಟ್ಟಕ್ಕೆ ಒಂದು ಸ್ತ್ರೀ ಅಂತ ಅಲ್ಲದೆ ಹೋದ್ರು ಈಗಿನ ವಿಚಾರಕ್ಕೆ ಅನುಗುಣವಾಗಿ ಮಾತಾಡೋದು, ಒಂದು ಹೆಣ್ಣಿಗೆ ಸಾಧನೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯ ಅಡೆತಡೆಗಳಾಗಲಿ ಸವಾಲುಗಳಾಗಲಿ, ಏಕೆಂದರೆ ಅತಿ ಹೆಚ್ಚು ದೈಹಿಕ ಶ್ರಮಕ್ಕೆ ಅತಿ ಹೆಚ್ಚು ಮಾನಸಿಕ ಶ್ರಮಕ್ಕೆ ಒಂದು ಪುರುಷನಿಗಿಂತ ಮಹಿಳೆ ಇದರಲ್ಲಿ ಒಳಗಾಗೋದು ಸಾಮಾನ್ಯವಾದದ್ದು, ಎಲ್ಲರೂ ಗೊತ್ತಿರೋದು. ಹೇಗೆ ಈ ವಿಚಾರಗಳು ಒಂದು ಸಾಧನೆ ಮಾಡಲಿಕ್ಕೆ ಮುಖ್ಯ ಆಗುತ್ತೆ? ಏನೇನು ಅಡೆತಡೆಗಳು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಮತ್ತು ಹೇಗೆ ಅದರಿಂದ ಎದ್ದು ಆ ಸಾಧನೆಯ ದಾರಿಯನ್ನು ಹಿಡಿಬೇಕಾಗತ್ತೆ? ಇದರಲ್ಲಿ ಫಸ್ಟ್ ಅಂದರೆ ನಮಗೆ ನಾವೇ ಎನ್ಮೀಸ್ ಅನ್ಕೋತೀನಿ ನಾವು, ಸ್ಪೆಷಲಿ ಹೆಣ್ಮಕ್ಳಿಗೆ. ಏಕೆಂದರೆ ನಮಗೆ ನಾವೇ ಒಂಥರ ಅಡಚಣೆಗಳು ಹಾಕ್ಕೊಂಡ್ಬಿಡ್ತೀವಿ. ಇದು ನಮ್ಮ ಕೈಲಾಗಲ್ಲ, ಇದು ನಾವು ಮಾಡಬಾರ್ದು, ಮಕ್ಕಳೇ ನಮ್ಮ ಜೀವನ, ಮನೆ ನಮ್ಮ ಜೀವನ ಅಂತ ಫಸ್ಟು ಆ ಕಂಫರ್ಟ್ ಝೋನಿಂದ ಆಚೆ ಬರಬೇಕು. ಸರೌಂಡಿಂಗ್ಸ್ ಮೇ ನಾಟ್ ಬಿ ಸೋ ಕಂಫರ್ಟೇಬಲ್. ಎಲ್ರಿಗೂ ನನಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಎಷ್ಟೊಂದು ಜನಕ್ಕೆ ಅದಿಲ್ಲದೆ ಇರ್ಬೋದು. ಬಟ್ ಇನಿಷಿಯಲ್ ಡೇಸಲ್ಲಿ ನಮ್ಮ ಮನೇಲೂ ಕೂಡ ಯಾಕೆ ಇದೆಲ್ಲ ಮಾಡ್ತಾ ಇದೆಯಾ ಆ ಥರ ಕ್ವೆಶ್ಚನ್ಸ್ ಇರ್ತಿತ್ತು. ಇದೆಲ್ಲ ಬೇಕಾ ಅಷ್ಟು ವಾಕ್ಯವಾಗಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ನಂಗೆ ಗೊತ್ತಾಗ್ತಿತ್ತು. ಬಟ್ ಅವ್ರಿಗೆ ನಾನು ಮಾಡೋದು ನೋಡಿ, ಇಲ್ಲ ಇವಳು ಡೆಡಿಕೇಟೆಡ್ ಹೀಗೆ ಮಾಡ್ತಾ ಇದ್ದಾಳೆ ಅಂದಾಗ ತುಂಬ ಎನ್ಕರೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಫಸ್ಟು ಯಾರಿಗೂ ಒಂಥರ ಪ್ಲೇಟಲ್ಲಿ ಹಾಕ್ಬಿಟ್ಟು ಇದು ಮಾಡು ನೀನು ಅಂತ ಖಂಡಿತ ಯಾರೂ ಹೇಳಲ್ಲ. ಸೊ ನಾವು ಮನಸ್ಸು ಮಾಡಬೇಕು ಫಸ್ಟು. ಅದರಿಂದ ಆಮೇಲೆ ಇಲ್ಲ ಮನೆಯವರೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇದು ಯಾಕೆ ಮಾಡ್ತಾ ಇದೆಯಾ ನೀನು ಅಂತ ಹೇಳಿದ್ರು ನಾವು ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗಬೇಕು. ಅದನ್ನು ನೋಡ್ಬಿಟ್ಟು ನಾವು ಇವಳು ಸೀರಿಯಸ್ ಆಗಿದ್ದಾಳೆ, ಮಾಡ್ತಾಳೆ ಅನ್ನೋದನ್ನು ಖಂಡಿತ ಎನ್ಕರೇಜ್ ಮಾಡ್ತಾರೆ. ಥರ್ಡ್, ಇದೆಲ್ಲ ಮಾಡಬೇಕು ಅಂತಂದರೆ ಒಂದು ಹೆಣ್ಣಾಗಿ ನಮಗೆ ಮನೆ ಕೆಲಸ ಆಗಲಿ, ನಮ್ಮದು ಪ್ರೊಫೆಷನ್ ಅಂತ ಏನೇ ಆಗಲಿ, ಮಕ್ಕಳಾಗಲಿ ಸುಮಾರು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದು ವಿ ಕೆನಾಟ್ ಎಸ್ಕೇಪ್, ವಿ ಕೆನಾಟ್ ರನ್ ಅವೇ ಫ್ರಮ್ ಇಟ್. ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಬರೀ ಇದೇ ಮಾಡ್ತೀನಿ, ಅದು ತಪ್ಪು. ಸೊ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಜೊತೇಲಿ ನಾನು ಇದು ಮಾಡಬೇಕು ಅಂದರೆ ನಮಗೆ ಅಂತ ಒಂದು ಟೈಮ್ ಮಾಡ್ಕೋಬೇಕು. ಸೊ ನಾನು ದಿನ 4:45 ಬೆಳಿಗ್ಗೆ ಎದ್ದೇಳ್ತೀನಿ. ಸೊ ಆ 4:15 7 ಗಂಟೆಗೆ ನನಗೆ ಮೀಸಲಿತವಾಗಿ ಟೈಮ್, ಆವಾಗ ನನಗೆ ಏನು ಬೇಕೋ ಆ ಟ್ರೈನಿಂಗ್ ಮಾಡ್ಕೋತೀನಿ. ಸೊ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಬೇರೆ ಮನೆ ಕೆಲಸ ಆಗಲಿ, ಅಡುಗೆ ಕೆಲಸ ಆಗಲಿ ಮಾಡ್ಕೋತೀನಿ. ಒಂಚೂರು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆಗೆ ಏನು ಬೇಕೋ ಅದು ಸಂಜೆನೇ ಮಾಡ್ಕೊಳ್ಳೋದು. ಸೊ ಅದು ಒಂದು ನಮಗೆ ಅಂತ ಒಂದು ಟೈಮ್ ಕೊಡಬೇಕು. ನೆಕ್ಸ್ಟ್ ಅಡಚಣೆ ಹೇಳಬೇಕು ಅಂತಂದರೆ ಮಾನಿಟರಿ ಫೈನಾನ್ಷಿಯಲ್ ಇದಿರ್ಬೋದು. ಸೊ ನಾನು ಕೆಲಸ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಅನಿಸ್ಲಿಲ್ಲ. ಸೊ ಮನೇಲಿ ಕೂಡ ನನಗೆ ಅಷ್ಟು ಯಾವತ್ತೂ ಇದು ಮಾಡಬೇಡ, ಅದು ಮಾಡಬೇಡ, ಅಷ್ಟು ದುಡ್ಡಾಗುತ್ತೆ ಅಂತ ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಸೊ ಹಂಗೆ ಇರೋರಿಗೆ ಒಂದು ಸ್ವಲ್ಪ ಹಣ ನಿಮ್ಮ ಪ್ಯಾಷನ್ಗೆ ಅಂತ ಎತ್ತಿಟ್ಕೊಂಡು ಹೋದರೆ
ಅದೇ ದೊಡ್ಡ ಹಣ ಆಗುತ್ತೆ. ಸೊ ಆ ಪ್ಯಾಷನ್ಗೆ ಅಂತ ಖಂಡಿತವಾಗ್ಲಿ ಮಾನಿಟರಿ ವೈಸೂ ನಾವು ನಮಗೆ ಸೇವ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಹೆಲ್ತ್ ಬಂದರೆ, ಸೊ ಸ್ಪೆಷಲಿ ವಿಮೆನ್ ಮಂತ್ಲಿ ಪೀರಿಯಡ್ಸ್ ಅಂದರೆ ಇದು ನಾನು ಮಾಡಬಾರ್ದು, ಅದು ನಾನು ಮಾಡಬಾರ್ದು ಅಂತ ಅನ್ಕೋತಾರೆ. ಯಾವತ್ತೂ ನನಗೆ ಅದು ಸೆಪ್ರೇಟ್ ಅಂತ ಅನಿಸಿಲ್ಲ, ಅದು ಒಂದು ಎಕ್ಸ್ಟ್ರಾ ಇದು ಅಂತ ನೋಡೇ ಇಲ್ಲ ನಾನು. ಸೊ ಆ್ಯನಿಮಲ್ಸೇ ನೋಡಿ ನೀವು, ಅವ್ರಿಗೆ ಯಾರು ಎಕ್ಸ್ಟ್ರಾ ಪ್ಯಾಂಪರ್ ಮಾಡ್ತಾರೆ ಆ ಡೇಸು ಇಲ್ಲ. ಸೊ ವೈ ವಿ ನೀಡ್ ಟು ಟ್ರೀಟ್ ಆ ಸೆಲ್ ಸೆಪ್ರೇಟ್ಲಿ. ಖಂಡಿತ ಅದು ಇನ್ನೊಂದು 3 ದಿವಸ ಒಂದು ತಿಂಗಳಲ್ಲಿ. ಸೊ ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನಮ್ಮ ಏನಿರ್ತೋ ಅದು ಮಾಡ್ಕೋಬೇಕು. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈಗ ಮನೇಲಿ ಹೆಂಡ್ತಿನೇ ಆಗಿರ್ಬೋದು ಇಲ್ಲ ಗಂಡನೇ ಆಗಿರ್ಬೋದು, ಬ್ಯುಸಿ ಇರ್ಬೋದು, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬರಬೇಕು. ಈಗ ನನ್ನ ಹಸ್ಬೆಂಡ್ ತುಂಬಾ ಬ್ಯುಸಿ ಅಂತ ಹೇಳಿದೆ. ಸೊ ಅವ್ರು ಬ್ಯುಸಿ ಟೈಮಲ್ಲಿ ಇನ್ಸ್ಟೆಡ್ ಆಫ್ ಕ್ರಿಬ್ಬಿಂಗ್, ಅಯ್ಯೋ ಅವ್ರ ಮನೇಲಿಲ್ಲ, ನನ್ನ ಜೊತೆ ಇದಕ್ಕೆ ಬರಲ್ಲ ಅದಕ್ಕೆ ಬರಲ್ಲ, ಆ ಥರ ಬಿಟ್ಬಿಟ್ಟು ಆ ಟೈಮ್ನ ನಾನು ಯಾಕೆ ನನ್ನದೇ ಒಂದು ಆಸೆನ ಮುಂದುವರ್ಸೋಕ್ಕೆ ಯೂಸ್ ಮಾಡ್ಕೋಬೋದು, ಆ ಥರ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು. ಐ ಥಿಂಕ್ ಇಟ್ ಈಸ್ ಮೋರ್ ಮೆಂಟಲ್. ನಾವು ಮನ್ಸು ಮಾಡಿದ್ರೆ ಏನಾದರೂ ಸಾಧಿಸ್ಬೋದು. ಸೊ ದೀಸ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಐ ಫೀಲ್ ಐ ಹ್ಯಾವ್ ಲರ್ನ್ ಥ್ರೂ ಮೈ ಜರ್ನಿ. ಕೆಲವು ದಶಕಗಳು ಹಿಂದಕ್ಕೆ ಹೋದರೆ ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ, ಶಿಕ್ಷಣ ಇಲ್ಲ, ಯಾವುದೇ ಸವಲತ್ತುಗಳಿಲ್ಲ. ಹೆಣ್ಣು ಅಂದರೆ ಮನೆಯಲ್ಲಿರಬೇಕು, ಮನೆ ಕೆಲಸ ಮಾಡಬೇಕು, ಮನೆಯಲ್ಲಿರೋರನ್ನ ನೋಡ್ಕೋಬೇಕು ಅನ್ನೋ ಜಾಗದಲ್ಲಿದ್ದಿದ್ದು. ಈಗ ಸ್ವತಂತ್ರಳಾಗಿ ಹೆಣ್ಣು ಈ ದೇಶದಲ್ಲಿ, ಈಗ ನಮ್ಮ ಭಾರತ ದೇಶ ಅಂತಲೇ ತಗೋಣ, ಅಲ್ಲಿ ಇವತ್ತು ಇಂಡಿಪೆಂಡೆಂಟ್ ವಿಮೆನ್ ಅಂತ ನಾವು ಏನು ಕರಿತೀವಿ ಆ ಹಂತ ತನಕ ಬಂದಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸೊ ಇಂಡಿಪೆಂಡೆಂಟ್ ವಿಮೆನ್, ಮೇ ಬಿ ಐ ಆಮ್ ನಾಟ್ ದ ರೈಟ್ ಪರ್ಸನ್, ಬಿಕಾಸ್ ನನಗೆ ಯಾವತ್ತೂ ಒಂಥರ ಆ ಥರ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿಲ್ಲ. ಚಿಕ್ಕಂದಿಂದನೂ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮನೆಯಲ್ಲಿ. ಎಕ್ಸ್ಟ್ರಾ ಕರ್ಕೊಂಡೋಗಿ ಇದು ಮಾಡು ನೀನು ಅದು ಮಾಡು ಅಂತ ಕರ್ಕೊಂಡೋಗಿ ಟ್ರೈನಿಂಗಾಗಲಿ ಅದಕ್ಕೆ ಏನಕ್ಕೂ ಬಿಟ್ಟಿಲ್ಲದೆ ಇರ್ಬೋದು. ಬಟ್ ನಾನು ಇದು ಮಾಡ್ತೀನಿ ಅಂದಾಗ ಯಾವತ್ತೂ ಬೇಡ ಅಂತೂ ಖಂಡಿತ ಹೇಳಿಲ್ಲ. ಇವಾಗ ನಮ್ಮ ತಾಯಿನೇ ನೋಡಿದ್ರೆ ವೆರಿ ಟ್ಯಾಲೆಂಟೆಡ್ಡು, ಬಟ್ ಆ ಕಾಲ ಹಾಗಿತ್ತು. ಈ ಕಾಲ ಬೇರೆ ಇದೆ. ಖಂಡಿತ ಎಲ್ಲರೂ ಸಾಧಿಸ್ಬೋದು, ಆಚೆ ಬರ್ಬೋದು. ಅದು ನೀವೇನು ಹೇಳ್ತಾ ಇದ್ದೀರೋ ಆ ಫ್ರೀಡಮ್ಮು ಕೆಲಸದಿಂದ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಇಂಡಿಪೆಂಡೆಂಟ್ ನಾವು ಏನೇ ಆಗಿದ್ರೂ ಮೆಂಟಲ್ ಇಂಡಿಪೆಂಡೆನ್ಸ್ ಬರಬೇಕು. ಅದರಿಂದ ಇನ್ನೂ ಇವಾಗ ನಾವು ಎಷ್ಟೇ ಕೆಲಸ ಮಾಡಿದ್ರು ಐ ಥಿಂಕ್ ಸ್ಟಿಲ್ ವಿಮೆನ್ ಆರ್ ಸ್ಟ್ರಗ್ಲಿಂಗ್ ವಿತ್ ದಟ್. ಸೊ ಮೆಂಟಲಿ ಒಂಚೂರು ಸ್ಟ್ರಾಂಗ್ ಆಗಿಬಿಟ್ಟು ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್. ಈ ಕಾಲಘಟ್ಟದಲ್ಲಿರುವ ಸಮಾಜದಲ್ಲಿ ಒಬ್ಬಳು ಸ್ತ್ರೀ ಅಥವಾ ಈ ಸ್ತ್ರೀ ಸಮಾಜ ಅನ್ನೋದೇನಿದೆ, ಅಥವಾ ಒಂದು ಹೆಣ್ಣು ತನ್ನನ್ನು ತಾನು ಪ್ರಮುಖಳಾಗಿ ಗುರುತಿಸ್ಕೊಳ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ? ಐ ಥಿಂಕ್ ಎಲ್ಲ ಸ್ತ್ರೀಯರು ಫಸ್ಟ್ ಇಂಪಾರ್ಟೆನ್ಸು ಸೆಲ್ಫಿಶ್ ಅಲ್ಲ, ಅದು ನಮ್ಮನ್ನು ಫಸ್ಟ್ ನಾವು ಪ್ರೀತಿಸಬೇಕು, ನಮ್ಗೆ ಏನು ಇಷ್ಟ ಅದು ಮಾಡಬೇಕು. ನಾವು ಖುಷಿಯಾಗಿದ್ದರೆ ಅವಾಗ ಖಂಡಿತ ಎಲ್ಲ ನಮ್ಮ ಸುತ್ತವ್ರನ್ನೆಲ್ಲರೂ ಖುಷಿಯಾಗಿ ಇಟ್ಕೋಬೋದು. ಅದು ಮಾಡಲಿಲ್ಲ ನಾನು, ಅದು ಇದಾಗಲಿಲ್ಲ ಅಂತ ನಾವೇ ಖುಷಿ ಇಲ್ದಿದ್ದರೆ ನಮ್ಮ ಸುತ್ತಮುತ್ತವ್ರು ಖಂಡಿತ ಖುಷಿಯಾಗಿರಲ್ಲ. ಸೊ ನಮ್ಮನ್ನು ಫಸ್ಟು ಯಾವಾಗಲೂ ಪ್ರಾಮುಖ್ಯತೆ ಕೊಡಬೇಕು. ಜವಾಬ್ದಾರಿಗಳು ಅಂತ ಬಂದಾಗ ಆ ಹೆಣ್ಣು ಹೊರುವಷ್ಟು ಜವಾಬ್ದಾರಿಗಳು ಯಾರು ಹೊರಲಿಕ್ಕಿಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ತಾನು ಎಲ್ಲವನ್ನ ಸಂಭಾಳಿಸ್ಕೊಂಡು ಹೋಗ್ತಾರೆ. ಆ ಜವಾಬ್ದಾರಿಗಳು, ಅದರ ಜೊತೆಗೆ ಸಾಧನೆ, ಅಂತಹ ಒಂದಷ್ಟು ಜನ ಎಲ್ಲೋ ನೋಡುವಾಗ, ಈಗ ನಿಮ್ಮನ್ನೇ ನೋಡಿದರೆ ಇವರು ಈ ಥರ ಮಾಡಿದ್ರಂತೆ ಅಂತ ಅಂದ್ಕೊಂಡಾಗ ಎಲ್ಲೋ ಒಂದು ಸಣ್ಣ ಆಸೆ ಚಿಗಿರುತ್ತೆ, ನಾನು ಮಾಡ್ಬೋದಲ್ಲ ಇಂಥದ್ದು, ಅಥವಾ ಇಂಥದ್ದನ್ನು ನಾನು ಮಾಡಬೇಕು ಅನ್ನೋದು ಕೆಲವೊಬ್ಬರು ಮನಸ್ಸಲ್ಲಂತೂ ಹುಟ್ಟುತ್ತೆ. ಅಂಥವ್ರಿಗೆ ಏನು ಹೇಳ್ತೀರ? ಜವಾಬ್ದಾರಿ ಎಷ್ಟೋ ಬೇರೆ ಬೇರೆ ಕಾರಣಗಳಿಗೆ ಅಂಥದ್ದನ್ನು ಮಾಡೋಕೆ ಆಗ್ತಿರಲ್ಲ, ಅವರಿಗೆ ಏನು ಸಂದೇಶ ಕೊಡ್ತೀರಾ ನಿಮ್ಮ ಕಡೆ? ಈಗ ನಾನು ಇದೆಲ್ಲ ಮಾಡಬೇಕು ಅಂದರೆ ನನ್ನ ಮುಂದೆ ಬೇರೆ ಯಾರೋ ಹೀರೋ ಇದ್ದರು ಇಲ್ಲ ಹೀರೋಯಿನ್ ಇದ್ದರು, ಅವರು ನೋಡಿಕೊಂಡೇ ಇನ್ಸ್ಪೈರ್ ಆಗಿ ನಾನು ಇದೆಲ್ಲ ಮಾಡ್ತಾ ಇರೋದು. ಸೊ ನನ್ನನ್ನು ನೋಡಿ ಯಾರಾದರೂ ಇನ್ಸ್ಪೈರ್ ಆಗಿದ್ದರೆ, ಇವಾಗ ಈಗ 13 ವರ್ಷದ ಪ್ರಯತ್ನ ಇದು ನಂದು. ಸೊ ಚಿಕ್ಕದಾಗಿ ಶುರು ಮಾಡಿ, ಯಾವಾಗಲೂ ಶುರು ಮಾಡಬೇಕಿತ್ತು ನಾವು ಆ್ಯಕ್ಚುಲಿ, ಬಟ್ ಇವತ್ತು ಶುರು ಮಾಡೋದ್ರಲ್ಲಿ ಲೇಟ್ ಇಲ್ಲ. ನಿಮ್ದು ಆಸೆ ಇರ್ಬೋದು. ನಾವು ಚಿಕ್ಕದಿಂದ ಇಷ್ಟೊಂದು ನಮ್ಮ ಪೇರೆಂಟ್ಸ್ ನಮ್ಮನ್ನ ಓದಿಸ್ತಿರ್ತಾರೆ,
ಇಲ್ಲ ಡಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಷ್ಟೊಂದು ಹಾಬೀಸ್ ಅಂತ ಡೆವಲಪ್ ಮಾಡ್ಕೊಂಡಿರ್ತೀವಿ. ಬಟ್ ಯಾಕೆ ನಾವು ಮದುವೆ ಆಗಿ ಕೆಲಸ ಮಾಡಿಕೊಂಡು ಮಕ್ಕಳಾಗಿ ಟೈಮೇ ಇಲ್ಲ ಅಂತ ಅದನ್ನೆಲ್ಲ ಮರ್ತು ಬಿಡ್ತೀವಿ. ಸೊ ಇಟ್ಸ್ ನೆವರ್ ಟು ಲೇಟ್. ಚಿಕ್ಕದಾಗಿ ಟೈಮ್ ಮಾಡಿಕೊಂಡು ಶುರು ಮಾಡ್ಕೋಬೇಕು. ಆ ಟೈಮ್ನ ನೀವು ಹೇಗೆ ಯೂಸ್ ಮಾಡ್ಕೋತೀರಾ. ದಿನ ಸೋಷಿಯಲ್ ಮೀಡಿಯಾ ಆಗಲಿ, ಟಿ ವಿ ಆಗಲಿ, ಹಿಂದಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಸೊ ಅದು ಬಿಟ್ಬಿಟ್ಟು ಆ ಟೈಮ್ನೇ ನಿಮ್ಮ ಆಸಕ್ತಿಗಳಿಗೆ ಯೂಸ್ ಮಾಡ್ಕೋಬೋದು, ವೀಕೆಂಡ್ಸಲ್ಲಿ ಮಾಡ್ಕೋಬೋದು. ಸೊ ಡೆಲಿಗೇಷನ್ ಆಫ್ ಟೈಮ್, ಹೇಗೆ ನಾವು ಟೈಮ್ ಕೊಡ್ತೀವಿ, ನಮ್ಮ ಪ್ರಯಾರಿಟೀಸ್ನ ಹೇಗೆ ಯೂಸ್ ಮಾಡ್ಕೋತೀವಿ. ನಂಗೆ ಇದು ಮುಖ್ಯ, ಅದು ಮುಖ್ಯ ಅಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಬೇಕು ಫಸ್ಟು. ಸೊ ಅದನ್ನು ಮಾಡಿಕೊಂಡ್ರೆ ಇವತ್ತು ಶುರು ಮಾಡಿ ಖಂಡಿತ ಎಲ್ಲಾದರೂ ನಿಮ್ಮ ಬೆಟ್ಟ, ನಿಮ್ಮ ಎವರೆಸ್ಟ್ ನೀವು ಖಂಡಿತ ರೀಚ್ ಆಗ್ಬೋದು. ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ನಿಮಗೆ. ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಅಥವಾ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಿಂದ ಶ್ರೇಷ್ಠ ಕ್ರೀಡಾಪಟು, ಇಂತಹ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ನಿಮಗೆ. ಪ್ರಶಸ್ತಿಗಳು ಮತ್ತು ನಡೆಯುವ ಹಾದಿ ಎರಡರಲ್ಲೂ ಏನಾದರೂ ತಾರತಮ್ಯ ಅಂತ ಅನಿಸುತ್ತಾ? ನಾನು ಈ ಸಾಧನೆಗೆಲ್ಲ ಫಸ್ಟು ಆ ರೆಕಗ್ನಿಷನೇ ಕಾರಣ ಗಣೇಶ್. ನಾನು ಹೇಳಿದೆ ನಿಮಗೆ 10 ಕಿಲೋಮೀಟರ್ ರೇಸಲ್ಲಿ 4th ಪ್ಲೇಸ್ ಬಂದು ಅವ್ರು ರೆಕಗ್ನೈಸ್ ಮಾಡಿದ್ರು. ಸೊ ಖಂಡಿತ ಎಲ್ಲೋ ಒಂದು ಆ ರೆಕಗ್ನಿಷನ್ ಆಗಲಿ, ಒಂದು ಈ ಪ್ರೋತ್ಸಾಹ ಅನ್ನೋದು ಏನು ಸಿಗುತ್ತೋ ನಮಗೆ. ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಸೋಷಿಯಲ್ ಬೀಯಿಂಗ್ಸ್. ಸೊ ಅದು ಖಂಡಿತ ಎಲ್ಲೋ ಮೋಟಿವೇಶನ್ ಇರುತ್ತೆ. ಹಾಗಂತ ಏನೇ ಸಾಧಿಸಿದ್ರು ನಾನು ಅದು ಸಿಗುತ್ತೆ, ನಾನು ಪಬ್ಲಿಸಿಟಿ ಸಿಗುತ್ತೆ ಅಂದ್ಕೊಂಡಂತೂ ಖಂಡಿತ ಮಾಡಿಲ್ಲ. ಗುರಿ ಇದ್ದಿದ್ದು ಯಾವಾಗಲೂ ನಾನು ಗುರಿ ಮುಟ್ಟಬೇಕು ಅಂತ. ಅದಾದಮೇಲೆ ಏನು ಬರುತ್ತೋ ಅದು ಖಂಡಿತ ಎಂಜಾಯ್ ಮಾಡ್ತಾಯಿದ್ದೀನಿ ಇವಾಗ. ಈಗ ಅಂದರೆ ನಿಮ್ಮ ಈ ಸಮಯದಲ್ಲಿ ಹೇಗೆ ಅನಿಸುತ್ತೆ? ಯಾಕೆಂದರೆ ನೀವು ಒಂದಷ್ಟು ನಿಮ್ಮ ಸಾಧನೆ, ನೀವೇನು ಕನಸುಗಳನ್ನು ಕಟ್ಕೊಂಡಿದ್ದೀರಿ, ಒಂದಷ್ಟು ಮೈಲಿಗಳನ್ನು ದಾಟಿ ಬಂದಿದ್ದೀರಾ. ಈಗ ಒಂದಷ್ಟು ಹಂತಗಳನ್ನು ದಾಟಿ ಬಂದಿದ್ದೀರಾ. ಈಗ ಏನು ಅನಿಸುತ್ತೆ ನಿಮಗೆ? ಸಮಾಜದಲ್ಲಿ ಅದರಲ್ಲೂ ಒಂದಷ್ಟು ವಿಶೇಷರು ಅಂಥದ್ರಲ್ಲೂ ಗುರುತಿಸ್ಕೊಂಡಿದ್ದೀರಾ ನೀವು. ಏನು ಅನಿಸುತ್ತೆ ಇವಾಗ? ಖುಷಿ ಆಗುತ್ತೆ. ಇವಾಗ ಸುಮಾರು ಕಡೆ ಸ್ಕೂಲಾಗಲಿ, ಕಾಲೇಜಲ್ಲಾಗಲಿ ಮಕ್ಕಳ ಜೊತೆ ಮಾತಾಡೋದು, ಸ್ಪೆಷಲಿ ಹೆಣ್ಮಕ್ಳ ಜೊತೆ ಮಾತಾಡುವಾಗ ಸುಮಾರು ಕಡೆ, ಸ್ಪೆಷಲಿ ವಿಮೆನ್ ಆಫ್ಟರ್ 40 ಆದಮೇಲೆ ಲೈಫೇ ಇಲ್ಲ, ನಾನು ಏನು ಮಾಡ್ತಾಯಿಲ್ಲ ಅಂತ ಅಂದ್ಕೊಂಡಿರೋರಿದ್ದಾರೆ. ಬಂದು ನನಗೆ ಹೇಳಿದ್ದಾರೆ, ದೇ ಕ್ಯಾನ್ ರಿಲೇಟ್ ವಿತ್ ಮೈ ಸ್ಟೋರಿ ಮೆನಿ ಎ ಟೈಮ್ಸ್. ಆ್ಯಂಡ್ ನಾನೀಗ 40ಯಲ್ಲಿದ್ದೀನಿ. ಸೊ ನಿಮ್ಮ ಹತ್ರ ಮಾತಾಡಿದ ನನಗೆ ಲೈಫಲ್ಲಿ ಏನು ಇಲ್ಲವೇ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು. ಸೊ ಈಗ ನಿಮ್ಮನ್ನು ನೋಡಿ ಸ್ಫೂರ್ತಿ ಬಂದಿದೆ ಅಂತ ಹೇಳಿದಾಗ ಐ ಥಿಂಕ್ ಮೈ ಗೋಲ್ ಇಸ್ ರೀಚ್ಡ್. ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಅತಿ ಪ್ರಭಾವ ಬೀರಿದಂತಹ ಒಂದು ಸ್ತ್ರೀ, ಒಬ್ಬರು ಅಂತ ಹೇಳಲಿಕ್ಕಾಗಲ್ಲ, ಕೆಲವೊಂದ್ಸಲಿ ಸುಮಾರು ಜನ ಇರ್ತಾರೆ, ಅಂಥವ್ರನ್ನ ಯಾರನ್ನಾರು ನೆನೆಸ್ಕೊಳ್ಳೋದಿದ್ರೆ? ನಮ್ಮ ತಾಯಿ ಅಂತಲೇ ಹೇಳಬೇಕಾಗುತ್ತೆ ಖಂಡಿತ. ಯಾಕೆಂದರೆ ನಮ್ಮ ತಾಯಿ ನಮ್ಮ 5 ಜನನ ಸಾಕಿ, ಪ್ಲಸ್ ನಮ್ಮ ಅಂಕಲ್ ಫ್ಯಾಮಿಲಿನಾಗಲಿ, ಅವರು ಓದಿರೋದು ಹೈಸ್ಕೂಲ್ ತನಕ ಅಷ್ಟೇ. ಬಟ್ ಮಣಿ ಇದರಲ್ಲಾಗಲಿ, ನಿಟ್ಟಿಂಗಲ್ಲಾಗಲಿ ತುಂಬ ಕಲಾವಿದೆ ನಮ್ಮ ತಾಯಿ. ಸೊ ಮನೆಯಲ್ಲೇ ಕೂತ್ಕೊಂಡು ಸುಮಾರು ಆ ಥರ ಎಲ್ಲ ಮಾಡಿದ್ದಾರೆ. ನಮ್ಮ ಇಷ್ಟು ಜನನೂ ನೋಡಿಕೊಂಡು ಸಾಕಿದ್ದಾರೆ. ಮತ್ತು ಅದು ಅವ್ರದ್ದು ಡ್ಯೂಟಿ ಅಂತ ಹೇಳಲಿಕ್ಕಾಗಲ್ಲ, ಡ್ಯೂಟಿಗಿಂತ ಹೆಚ್ಚಾಗಿ ಮಾಡಿದ್ದಾರೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಫ್ರೀಡಮ್ ಕೊಟ್ಟಿದ್ದು. ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಯಾವತ್ತೂ ನನ್ನ ಸ್ಟಾಪ್ ಮಾಡಿಲ್ಲ. ಈಗಲೂ ಕೂಡ ನಮ್ಮ ತಾಯಿ 81 ಇಯರ್ಸು, ಅವರೇ ಅಡುಗೆ ಮಾಡ್ಕೋತಾರೆ, ಅವರೇ ಎಲ್ಲ ಕೆಲಸ ಮಾಡ್ಕೋತಾರೆ, ಹೆಲ್ದಿಯಾಗಿದ್ದಾರೆ. ಸೊ ಅವ್ರ ಲೈಫ್ ಸ್ಟೈಲ್ ನೋಡಿದ್ರೆ ಅವರಿಂದ ಕಲ್ತಿರೋದು ಅಂತ ಅನ್ಕೋತೀನಿ. 81 ವರ್ಷದಲ್ಲಿ ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೊತಾರೆ ಅಂದಾಗ ನಿಮಗೆ ಅದಕ್ಕಿಂತ ದೊಡ್ಡ ಸ್ಫೂರ್ತಿ ಇನ್ಯಾರು ಕಾಣಬೇಕಾಗಿಲ್ಲ ಅಂತ ಅನ್ಸುತ್ತೆ. ಅಂದರೆ ನಮಗೆ ಇವಾಗ ಗೊತ್ತಾಗುತ್ತೆ ಇದೆಲ್ಲ ಎಲ್ಲಿಂದ ಶುರುವಾಗಿರೋದು. ಈ ಸಂಜೆಗೆ ಒಂದು ಕೊನೆಯ ಪ್ರಶ್ನೆ ಅನ್ನೋದಾದರೆ, ಮುಂದಿನ ಯೋಜನೆಗಳು ಅಥವಾ ಮುಂದಿನ ಹಾದಿ ಏನಾದರೂ ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ? ಪಿಕ್ಚರ್ ರವಿ ಬಾಕಿ ಹೇ, ನೋಡೋಣ ಮುಂದೆ ಏನು ಸಾಧಿಸ್ಬೋದು ಅಂತ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2025ಕ್ಕೆ ನಿಮ್ಮ ಒಂದು ಸಂದೇಶ ಈ ಸಮಾಜಕ್ಕೆ ಕೊಡೋದಿದ್ರೆ ಏನು ಕೊಡಲಿಕ್ಕೆ ಇಷ್ಟಪಡ್ತೀವಿ? ಅದೇ, ಇದು ವಿಮೆನ್ಸ್ ಡೇ ಅಂದರೆ ವಿಮೆನ್ ಆಗಲಿ ಮೆನ್ ಆಗಲಿ ಎಲ್ರಿಗೂ ನಾವು ಎಷ್ಟು ಒಂಥರ ಜೀವನದಲ್ಲಿ ಬದುಕೋ ಪ್ರಯತ್ನದಲ್ಲಿ, ದುಡಿಯೋ ಪ್ರಯತ್ನದಲ್ಲಿ ನಮ್ಮನ್ನೇ ನಾವು ಮರ್ತೋಗ್ತೀವಿ. ನಮಗೆ ಅಂತ ಒಂಚೂರು ಟೈಮು ಸೈಡಲ್ಲಿ ಎತ್ತಿಡ್ಕೊಂಡು ನಮ್ಮದು ಏನು ಹವ್ಯಾಸಗಳು, ಆಸಕ್ತಿಗಳು ಇದೆಯೋ ಅದನ್ನು ಖಂಡಿತ ಫಾಲೋ ಮಾಡಬೇಕು. ಬರೀ
ದುಡಿಯೋದ್ರಲ್ಲಿ ನಮ್ಮದು ಜೀವನ ಕಳಿಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮನ ನಾವೇನು ರೂಪುರೇಷೆಗಳನ್ನು ಹಾಕ್ತಾ ಇದ್ವಿ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಅಂದಾಗ ನಮಗೆ ಒಂದು ನಮ್ಮ ವಿಚಾರ ಬಂದಿದ್ದು ಕನ್ನಡದ ಕಂಪನ್ನು ಜಗತ್ತಿನೆಡೆಗೆ ಸಾರಿದವರು ಅಂತ. ಇವತ್ತು ಈ ಕ್ಷಣದಲ್ಲಿ ನಿಮ್ಮ ಇಷ್ಟು ಮಾತುಗಳನ್ನು ಕೇಳಿದ ಮೇಲೆ ನಮಗನ್ಸಿದ್ದು ನಾವು ಸರಿಯಾದ ವ್ಯಕ್ತಿ ಜೊತೆಗೆ ಈ ವೇದಿಕೆಯಲ್ಲಿ ಕೂತಿದ್ದೀವಿ ಅಂತ. ನಿಮ್ಮ ಈ ಕಂಪು ನೀವೇನು ಸಾರ್ತಾ ಇದ್ದೀರೋ ನಿಮ್ಮ ದೊಡ್ಡತನ ಅಷ್ಟೇ. ಇನ್ನಷ್ಟು ಅದು ಹೋಗಲಿ, ಯಾಕೆಂದರೆ ಎಲ್ಲಿವರೆಗೂ ಕನ್ನಡದವರೊಬ್ಬರು ಆ ಜಗತ್ತಿನಲ್ಲಿ ಪ್ರಖ್ಯಾತಿ ಗಳಿಸ್ತಾ ಇದ್ದಾರೆ ಅಲ್ಲಿವರೆಗೂ ನೀವು ನಮಗೆ ಹೆಮ್ಮೆ ಆಗಿರ್ತೀರಿ. ಎಲ್ಲೋ ನಾಳೆ ಒಂದಿನ ನೀನು ಅವತ್ತು ಕೂತಿದ್ದು ಇವ್ರ ಜೊತೆಗೆ ಅಲ್ವಾ ಅಂತ ನನ್ನನ್ನು ಕೇಳಿದಾಗ ಅದೆಲ್ಲೋ ನನಗೆ ಹೆಮ್ಮೆ ಅನಿಸುತ್ತೆ. ನೀವು ಇನ್ನೂ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ, ನಿಮ್ಮ ಸಾಧನೆಗಳು ಹೀಗೆ ಬೆಳೀತಾ ಇರಲಿ ಅಂತ ನಾವು ನನ್ನ ವೈಯಕ್ತಿಕವಾಗಿ ಇಡೀ ನನ್ನ ತಂಡದಿಂದ ಕನ್ನಡಿ ಪರವಾಗಿ ಈ WCOFFEE ತಂಡ ಏನಿದೆ ಅದ್ರ ಪರವಾಗಿ ತಾಯಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೇದು ಮಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಾವು ಕರೆದಿದ್ದ ತಕ್ಷಣ ನೀವು ಬಂದು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಮ್ಮ ವೇದಿಕೆ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಅನ್ನೋ ಭಾವನೆ ನಮ್ಮದು. ನಿಮ್ಮ ಬೆಂಬಲ ಕೂಡ ನಮಗೆ ಹೀಗೆ ಇರಲಿ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಮತ್ತೊಂದು ಸಲ. ಥ್ಯಾಂಕ್ ಯು ಗಣೇಶ್. ಆಯಿತು, ಬೆಳಿಗ್ಗೆ ಟ್ರೈನಿಂಗ್ ಆಯಿತು, ಕಾಲೇಜ್ ಕೆಲಸ ಆಯಿತು, ಈಗ ನಿಮ್ದಾಯಿತು. ಇನ್ನೂ ದಿನ ಇದೆ ನನಗೆ, ಇನ್ನೂ ಸ್ವಿಮ್ಮಿಂಗ್ ಟ್ರೈನಿಂಗ್ ಮುಗ್ದಿಲ್ಲ, ಮನೆಗೆ ಹೋಗಬೇಕು ಆಮೇಲೆ. ಸೊ ಮತ್ತೆ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತು ಈ ಮಾತುಗಳನ್ನು ಕೇಳಿದಾಗ ನಮಗೆ ಕೊನೆಗೆ ಅನಿಸಿದ್ದು, ನನಗಾದರೂ ಅನಿಸಿದ್ದು ಇಷ್ಟೇ, ಸಾಧನೆ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳು ಎಷ್ಟೇ ಇದ್ದರೂ ಕೂಡ ಛಲ, ಪರಿಶ್ರಮ, ನಿತ್ಯ ಬೆಂಬಲ ಇದ್ದರೆ ನಾವು ಎಲ್ಲಿ ಬೇಕಾದರೂ ಸಾಧನೆಗಳನ್ನು ಮಾಡ್ಬೋದು. ಇದು ಉಷಾ ಹೆಗಡೆ ಅವರ ಮಾತುಗಳಿಂದ ನಾವು 100% ಅದನ್ನು ನಾವು ತಿಳ್ಕೊಬೋದು ಅಂತ ಅನಿಸುತ್ತೆ. ಈ ಸಂಜೆ ಎಲ್ಲೋ ಒಂದು ಕಡೆ ಬಹಳ ಒಂದು ಉತ್ತಮ ವಿಚಾರಗಳನ್ನು ತಿಳ್ಕೊಂಡಿದ್ದ ಸಂಜೆ ಆಗಿತ್ತು. ಸ್ತ್ರೀ, ಅದರಲ್ಲೂ ಮಹಿಳೆ ಏನಿದ್ದಾರೆ, ನಿಮ್ಮ ಸಾಧನೆಗಳು ಈ ಸಮಾಜಕ್ಕೆ ಬೇಕಾಗಿವೆ. ಹೇಳುವ ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ. ಅದು ಬದಲಾಗಬೇಕು. ಹೆಣ್ಣೊಬ್ಬಳು ಸಾಧನೆಗೆ ಹಿಡಿದರೆ ಸಮಾಜವು ಬದಲಾದಂತೆ ಅಂತ ಹೇಳಿ ಅದು ಬದಲಾಗಬೇಕು. ಯಾಕೆಂದರೆ ಎಲ್ಲಿ ತನಕ ಒಂದು ಹೆಣ್ಣು ಕನ್ನಡ ಮಾತಾಡ್ತಾಳೋ ಅಲ್ಲಿವರೆಗೂ ಕನ್ನಡ ಉಳಿಯುತ್ತೆ. ಆ ಕನ್ನಡವನ್ನು ಯಾರು ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಈ ಸಂಜೆಯನ್ನು ನಾವು ಇಲ್ಲಿಗೆ ವಿರಮಿಸ್ತೀವಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಇದು ಕನ್ನಡದ ಕನ್ನಡಿಯ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಕನ್ನಡದ ಕಂಪನ್ನ ವಿಶ್ವದೆಲ್ಲೆಡೆ ಸಾರಿದವರು. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ.